ನಮ್ಮೆಲ್ಲರ ನಿರ್ಮಾಣಿಕನಾದ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ದೇವರ ಆತ್ಮನ ಈ ದಿನ ಸಭೆಯಾದ ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ಸಂದೇಶ ವತ್ನಿಯಲ. ಆಮೆನ್. ಹಲ್ಲೆಲೂಯಾ. ವತ್ನಿಯಲನೇ. ಆಮೆನ್. ಹಲ್ಲೆಲೂಯಾ. ದೇವರ ಆತ್ಮ ಈ ದಿನ ಸಭೆಯಾದ ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ವಾಕ್ಯವನ್ನು ಕೂಡ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ನ್ಯಾಯಸ್ಥಾಪಕರು ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಡ್ಜಸ್ ಚಾಪ್ಟರ್ 3 verse 9 ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. And when the children of Israel cried unto the Lord raised up a deliverer to the children of Israel, who delivered them, even Othniel the son of Kenaz, Caleb's younger brother. ಆಮೆನ್. ಹಲ್ಲೆಲೂಯಾ. ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರ ಆತ್ಮನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಇಸ್ರಾಯೇಲರು ಯೆಹೋವನಿಗೆ ಮೊರೆ ಇಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು. ಕಾಲೇಬನ ತಮ್ಮನು ಕೆನಜನ ಮಗನು ಆದ ವತ್ನಿಯಲನೇ ಆ ರಕ್ಷಕನು ಎಂಬುದಾಗಿದೆ. ಅವರ ಆತ್ಮನು ಸಭೆಯಾದ ನಮ್ಮೆಲ್ಲರ ಸಂಗ ಈ ಹಂತದ ಕ್ಷಣಗಳಲ್ಲಿ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರಾತ್ಮನು ತನ್ನ ಅದ್ಭುತವಾದ ವಾಕ್ಯದ ಮುಖಾಂತರ ಸಭೆಯಾದ ನಮ್ಮೆಲ್ಲರ ಸಂಗ ದೇವರಾತ್ಮನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮಲ್ಲೇ ನೆಲೆಯಾಗಿ ನಿಂತು ನಮ್ಮ ದೇವರ ಆತ್ಮನೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರ ಆತ್ಮನೆ ಎಲ್ಲ ವಾಕ್ಯಗಳನ್ನು ಬರೆಸ್ಕೊಟ್ಟಿರೋದು ನೀನೆ. ಇದರ ಗೂಢಾರ್ಥಗಳ ಎಲ್ಲ ವಿಷಯಗಳನ್ನು ಮಾತನಾಡಲು ಶಕ್ತನ ನೀನು ಮಾತ್ರನೇ ಆಗಿದ್ದೀಯ. ಅದಕ್ಕಾಗಿ ಸ್ತೋತ್ರ. ದೇವರ ಆತ್ಮನೆ ನಮ್ಮ ಬಾಯಿಂದ ಯಾವುದೇ ಮಾತುಗಳು ಹೊರಡೋದಿರಲಿ. ನೀನು ನಮ್ಮೊಳಗಿಂದ ಎಲ್ಲವನ್ನ ನಿನ್ನ ಸಭೆ ಸಂಗ ಮಾತನಾಡ ನಿನ್ನ ಮಾತಿಗೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ಅದು ಜೀವ ಇಲ್ಲದಿರುವ ಎಂಥವರಿಗೂ ಬೇಕಾದರೂ ಕೂಡ ಜೀವವನ್ನು ಕೊಡುವಂಥ ಸಾಮರ್ಥ್ಯ ನಿನ್ನ ಮಾತಿಗೆ ಇರುವುದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತೇವೆ. ದೇವರು ಇದನ್ನು ಕೇಳುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಅಲ್ಗುನೆಟ್ಟಂತಾಗಲಿ ಅವರು 100ರಷ್ಟು ಫಲ ಕೊಡುವ ವೃಕ್ಷಗಳಾಗಿ ನಿನ್ನ ವಾಕ್ಯದಲ್ಲಿ ಹೆಚ್ಚಾಗಿ ಬೆಳೆಯತಕ್ಕಂತೆ ನಿನ್ನ ವಾಕ್ಯದ ಅನುಸಾರವಾಗಿ ನಡೆಯುವಂತೆ ಜೀವಿಸುವಂತೆ ನೀನೇ ಆಶೀರ್ವದಿಸು, ನೀನು ನಡೆಸು, ನೀನು ಪ್ರತಿಯೊಬ್ಬೊಬ್ಬರ ಸಂಗಡ ಮಾತನಾಡು, ಅವರ ಹೃದಯದಲ್ಲಿ ನಿನ್ನ ವಾಕ್ಯವನ್ನು ನೆಲೆಗೊಳಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಘನ ಮಾನ ಮಹಿಮೆ ಘನತೆಗಳು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ತಂದೆಯಾದ ದೇವರೇ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್. ಹಲ್ಲೆಲೂಯಾ. ಸಭೆಯಾದ ನಮ್ಮೆಲ್ಲರನ್ನ ಒಂದುಗೂಡಿಸಿದ ನಮ್ಮ ದೇವರಿಗೆ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ಆಮೇನ್. ದೇವರ ಆತ್ಮನು ತಾನೇ ಸಭೆಯಾದ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. Judges chapter 3 verse 9 ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಈ ರೀತಿಯಾಗಿ ದೇವರ ಆತ್ಮ ಮಾತನಾಡ್ತಾ ಇದ್ದಾನೆ. And when the children of Israel prayed unto the Lord raised up a deliverer to the children of Israel, who delivered them, even Othniel the son of Kenaz, Caleb's younger brother. ಇಸ್ರಾಯೇಲರು ಯೆಹೋವನಿಗೆ ಮೊರೆ ಇಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು. ಕಾಲೇಬನ ತಮ್ಮನು ಕೆನಜನ ಮಗನು ಆದ ವತ್ನಿಯಲನೇ ಆ ರಕ್ಷಕನು ಎಂಬುದಾಗಿದೆ. ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಈ ಹಂತದ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ದೇವರಾತ್ಮನು ತಾನೆ ಹಳೆಯ ಒಡಂಬಡಿಕೆಯಲ್ಲಿ ಯಾರ್ಯಾರನ್ನೆಲ್ಲ ದೇವರು ಒಬ್ಬ ರಕ್ಷಕನಾಗಿ ನೇಮಿಸ್ತಾನ ಅವರೆಲ್ಲರೂ ಯೇಸುವಿಗೆ ನೆರಳಿನಂತಿರುವವರು. ಆಮೇನ್. ಹಲ್ಲೆಲೂಯಾ. ಆದರೆ ನಿಜ ಸ್ವರೂಪ ಅದು ಆತನು ಯೇಸು ಕ್ರಿಸ್ತನೇ ಆಗಿರುತ್ತಾನೆ. ಆಮೇನ್. ಹಲ್ಲೆಲೂಯಾ. ಅದರಂತೆ ದೇವರ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳನ್ನ, ನ್ಯಾಯಸ್ಥಾಪಕರುಗಳನ್ನ, ನಾಯಕರನ್ನ, ಅರಸರುಗಳನ್ನ ದೇವರು ತನಗೋಸ್ಕರವಾಗಿ ತನ್ನ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ ತನ್ನ ಜನರನ್ನು ನಡೆಸುವುದಕ್ಕಾಗಿ ದೇವರು ಅನೇಕ ವ್ಯಕ್ತಿಗಳನ್ನು ಉಪಯೋಗಿಸಿಕೊಂಡು ಆತನು ಬರುತ್ತಾ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ಈ ವತ್ನಿಯಲನ ಹೆಸರನ್ನ ಕೇಳಿದವ್ರು ಎಷ್ಟೋ ಜನ ಅವ್ರು ಮಾತ್ರ ಆಮೇಲೆ ಹೇಳೋಣ. ಆಮೇನ್. ಹಲ್ಲೆಲೂಯಾ. ಎಲ್ಲ ಆಮೇಲೆ ಸ್ವರ್ಗ ಹೋಗಿರೋ ಆಮೇಲೆ ಆದಂಗೆ ಆಗ್ಬಿಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಅನೇಕರಿಗೆ ವತ್ನಿಯಲ ಅಂದರೆ ಯಾರು ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವರ ಆತ್ಮನ ಈ ದಿನ ವಿಶೇಷವಾಗಿ ದೇವರಾತ್ಮನೆ ಮಾತನಾಡ್ತಾ ಇರೋದು. ಆಮೇಲೆ ಹಲ್ಲೆಲೂಯಾ. ಯಾಕಂದರೆ ನಾವು ಬೇರೆ ಬೇರೆ ಯಾವುದಾದ್ರು ಪ್ರಸಂಗಗಳಲ್ಲಿ ಇದ್ದಾಗಲೂ ಕೂಡ
ನಾವು ಯಾವುದೋ ಮಾಡಬೇಕು ಅಂದಾಗಲೂ ಕೂಡ ದೇವರ ಆತ್ಮನು ಇಂಥದ್ದೇ ಮಾಡು ಎಂಬುದಾಗಿ ಆತನು ನಮ್ಮ ಮೊಟ್ಟ ಮೊದಲ ಗೈಡರ್ ಮಾರ್ಗದರ್ಶಕನಾಗಿದ್ದಾನೆ. ಆತನು ನಮಗೆ ಈ ಮಾತುಗಳನ್ನು ಈ ದಿನ ದಯಪಾಲಿಸಿದ್ದಾನೆ. ಆತನಿಗೆ ಮಹಿಮೆಯನ್ನು ಸಲ್ಲಿಸುವವರಾಗಿರೋಣ. ಎಲ್ಲರೂ ಕರಗಳನ್ನು ತಟ್ಟು ಆತನನ್ನು ಘನಪಡಿಸುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ದೇವರೇ ವಾಕ್ಯದಲ್ಲಿ ಒತ್ನೇಲ ಯಾರು ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂದರೆ ಒಬ್ಬ ರಕ್ಷಕನಿಗೆ ಸೂಚನೆಯಾಗಿ ಆತನ ಮಾತನಾಡ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಈಗ ದೇವರು ಒಬ್ಬ ಇಸ್ರಾಯೇಲ್ ಜನರಲ್ಲಿ ನಡೆಸುವ ನಾಯಕತ್ವದ ಕೊರತೆ ಈಗ ಉಂಟಾಗ್ಬಿಟ್ಟಿದೆ. ಯಾಕಂದರೆ ಆರಂಭದಲ್ಲಿ ಇಸ್ರಾಯೇಲರನ್ನು ನಡೆಸುವನಾಗಿ ದೇವರು ಮೋಶೆನ ನೇಮಿಸ್ತಾನೆ. ಮೋಶೆ ಇಸ್ರಾಯೇಲ್ ಜನರನ್ನ ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳು ಅಲ್ಲ, ಒಂದು ವರ್ಷ ಅಲ್ಲ, ಬರೋಬ್ಬರಿ ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಎಲ್ಲ ನಡ್ಸ್ಕೊಂಡು ಕರ್ಕೊಂಡು ಬರ್ತಾನೆ ಇರ್ತಾನೆ. ಆಮೇಲೆ ಹಲವು ಮೋಶೆ ಕೂಡ ಅನೇಕ ಬಾರಿ ದೇವರ ಸಂಗಡವು ಕೂಡ ಆತನು ಒಂದುಗೂಡಿ ದೇವ್ರ ಕೂಡ ಸಂಗಡ ಅವನ ಫಲ ಹೊಂದಿ ದೇವ್ರ ಸಂಗಡ ಹೆಚ್ಚಾಗಿ ಪ್ರಾರ್ಥಿಸ್ತಾ ದೇವರ ಅನುಮತಿಯನ್ನು ಪಡೆದು ದೇವರ ಚಿತ್ತ ಏನೆಂಬುದಾಗಿ ತಿಳ್ಕೊಂಡು ಅದರೆಲ್ಲದರ ಪ್ರಕಾರವಾಗಿ ದೇವರ ಮಾರ್ಗದರ್ಶನದಂತೆ ಮೋಶೆ ಇಸ್ರಾಯೇಲ್ ಜನರನ್ನು ದೇವರ ಮಾರ್ಗದಲ್ಲಿ ಅವನು ನಡೆಸಿದ್ನು. ಅವನ ಮಾರ್ಗದಲ್ಲಿ ಅವನನ್ನು ಎಲ್ಲರನ್ನ ನಡ್ಸ್ಕೊಂಡು ಕರ್ಕೊಂಡು ಹೋಗಲಿಲ್ಲ. ಆಮೇಲೆ ಈ ಕಾಲದಲ್ಲೂ ಕೂಡ ಕೆಲವರು ಲೋಕದ ಎಲ್ಲ ಅನೇಕರಲ್ಲಿ ಕೆಲವರು ಮಾತ್ರ ದೇವ್ರ ಮಾರ್ಗದಲ್ಲಿ ನಡ್ಸ್ರಪ್ಪ ಅಂದರೆ ಅವ್ರ ಮಾರ್ಗದಲ್ಲಿ ನಡ್ಸ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಆಮೇಲೆ ಕೆಲವು ಸಭೆಗಳು ಹೋಗೋದು ವಿಷಯಗಳು ಸೇವಕದ ವಿಷಯಗಳೆಲ್ಲ ಕೇಳಿದೆ. ಹಂಗೆ ಕೆಲವರು ದೇವ್ರ ಮಾರ್ಗದಲ್ಲಿ ಆತ್ಮನ ನಡೆಸ್ರಪ್ಪ ಅಂದರೆ ಅವ್ರ ಮಾರ್ಗದಲ್ಲಿ ಆತ್ಮನ ನಡೆಸೋರಾಗ್ಬಿಟ್ಟಿರ್ತಾರೆ. ಕೆಲವರು ಸೇವಕರು ಹೆಂಗೆ ಏರ್ ಕಟಿಂಗ್ ಮಾಡಿಸ್ತಾರೋ ವಿಶ್ವಾಸಗಳು ಹಂಗೆ ಕಟಿಂಗ್ ಹೋಗತ್ತೆ. ಏಸುನ ಫಾಲೋ ಮಾಡ್ರು ಅಂದರೆ ಸೇವಕರನ್ನ ಫಾಲೋ ಮಾಡೋರು ಆಗ್ಬಿಟ್ಟವ್ರೆ. ಆಮೇಲೆ ಹಲವು ಈಗ ಲೋಕದಲ್ಲಿ ಸೇವಕರದ್ದು ತಪ್ಪು, ವಿಶ್ವಾಸಿಗಳ ತಪ್ಪು, ಎಲ್ಲರದ್ದು ತಪ್ಪಾದ ವಿಷಯಗಳು, ತಪ್ಪಾದ ವಾಕ್ಯಗಳ ಬೋಧನೆಗಳು, ದುರ್ಬೋಧನೆಗಳನ್ನು ಸೈತಾನ ಹಣಜಿ ಬಿತ್ತನೆ ಮಾಡುವಂಥ ಬಿತ್ತನೆಗಾರ ಅವನು ನಂಬರ್ 1 ಪೊಸಿಷನ್ ಅವನೇ. ಹಂಗಾಗಿ ಅವನು ಹಣಜಿ ಬಿತ್ತೋದೇ ಅವನ ಕೆಲಸ, ಅವನು ಬಿತ್ತುತ್ತಾನೆ. ಆದರೆ ಸಭೆ ಜನರಾದ ನಾವು ಹಣಜಿ ಯಾವುದು ಗೋಧಿ ಯಾವುದು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿಕೊಂಡು ನಾವು ಗೋಧಿ ಕಾಳಿನಂತೆ ದೇವರ ಮಾರ್ಗದಲ್ಲಿ ನಡೆಯಬೇಕು. ದೇವರ ವಾಕ್ಯದಂತೆ ನಡೆಯುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ಕರೆದಿದ್ದಾನೆ ಹೊರತು ಲೋಕದ ಯಾರನ್ನೂ ಕೂಡ ಹಿಂಬಾಲಿಸುವುದಕ್ಕಾಗಿ ಯೇಸು ನಮ್ಮನ್ನು ಕರೆದಿಲ್ಲ. ಯೇಸು ನಮಗೆ ಆ ರಕ್ಷಣೆಯನ್ನು ಕೊಟ್ಟಿರುವುದು ಆತನಂತೆ ನಾವು ನಡೆಯುವುದಕ್ಕಾಗಿ. ಆಮೇಲೆ ಹಲವು ಆದ್ದರಿಂದ ಆತನಂತೆ ನಾವು ನಡೆಯೋಣ, ಆತನ ವಾಕ್ಯದಂತೆ ನಡೆಯೋಣ, ಆತನ ರಾಜ್ಯವನ್ನು ಒಂದು ದಿನ ಸೇರುವವರಾಗಿರೋಣ. ಆಮೇಲೆ ಹಲವು ಎಷ್ಟು ಜನ ಸಂತೋಷವಾಗಿದ್ದಾರೆ ವಾಕ್ಯವನ್ನು ಕೇಳೋದಕ್ಕೆ. ಆಮೇಲೆ ಹಲವು ಸಂತೋಷವಾಗಿರೋರು ಅಕ್ಕಪಕ್ಕದಲ್ಲಿರೋರು ಕೈಕುಟೆಯಲ್ಲಿ ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಆಮೇಲೆ ಗಾಡ್ ಈಸ್ ವಿತ್ ಅಸ್. ಆಮೇಲೆ దేవుడు మీ చేతిలో ఉన్నాడు. ఆమేన్. హల్లెలూయా. యేసు మసీహ్ आपके साथ है. ಆಮೇನ್. ಆಂಡವರು ಉನ್ನೋಡು ಇರ್ಕ್ರಾರ್. ಆಮೇನ್. ಹಲ್ಲೆಲೂಯಾ. ಈ ಒಂದು ಮಾತು ನಿಮ್ಮನ್ನು ಬಲಪಡಿಸುತ್ತೆ. ಆಮೇನ್. ಹಲ್ಲೆಲೂಯಾ. ಕೆಲವರು ಯೋಚನೆ ಮಾಡ್ಬೋದು, ನನ್ನ ಸಂಗಡ ಯಾರೂ ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ, ನನ್ನಿಂದ ಏನು ಸಾಧ್ಯನೇ ಆಗಲ್ಲ ಎಂಬುದಾಗಿ. ಆಮೇನ್. ಹಲ್ಲೆಲೂಯಾ. ಹಾಗೆ ಲೋಕದಲ್ಲಿ ಅನೇಕರು ಅಂದುಕೊಂಡಿದ್ರು. ಅಂಥ ಜನರನ್ನು ದೇವರು ನಿಮ್ಮ ಸಂಗಡ ನಾನಿದ್ದೇನೆ ಎಂಬುದಾಗಿ ಅವರಿಗೆ ಆತನು ವಿಶ್ವಾಸವನ್ನು ಕೊಟ್ಟಿವನು, ನಂಬಿಕೆಯನ್ನು ಕೊಟ್ಟನು. ಆ ನಂಬಿಕೆಯನ್ನು ಹಿಡಿದಂಥ ಅನೇಕ ದೇವ ಜನರು ಇಂದು ದೇವರ ಮಾರ್ಗದಲ್ಲಿ ನಡೆಯುತ್ತಾ ದೇವರ ವಾಕ್ಯದಂತೆ ನಡೆದು ಜೀವಿಸಿ ಈಗಲೂ ಕೂಡ ಅವರು ದೇವರ ಸಂಗಡ ನಡೀತಾ ಇದ್ದಾರೆ. ಆಮೇನ್. ಹಲ್ಲೆಲೂಯಾ. ಹೀಗೆ ಅವರು ಅನೇಕರು ದೇವರ ರಾಜ್ಯವನ್ನು ಪ್ರವೇಶ ಮಾಡಿದ್ದಾರೆ. ಅವರಿಗೆ ದೇವರಿಗೆ ಮಹಿಮೆ ಅವರ ಮುಖಾಂತರ ಉಂಟಾಗಿದೆ. ಆಮೇನ್. ಹಲ್ಲೆಲೂಯಾ. ಹಾಗೆ ದೇವರು ಕೂಡ ನಮ್ಮಿಂದಲೂ ಮಹಿಮೆ ಹೊಂದಬೇಕಂತ ಆತನ ಎದುರು ನೋಡ್ತಾ ಇದ್ದಾನೆ. ಹಾಗಾದರೆ ನಾವೇನು ಮಾಡಬೇಕು? ಆತನ ವಿಷಯಗಳನ್ನು ಕುರಿತಾಗಿ ಈ ದಿನ ಇವತ್ತನೇ ಎಲ್ಲ ನಮ್ಮ ಮುಖಾಂತರವಾಗಿ ದೇವರ ಆತ್ಮನು ತಾನೇ ಸಭೆಯಾದ ನಮ್ಮ ಸಂಗಡ ಆತ ಮಾತನಾಡ್ತಾ ಇರ್ತಾನೆ. ಆಮೇನ್. ಹಲ್ಲೆಲೂಯಾ. ಆದ್ದರಿಂದ ಗಮನ ಕೊಟ್ಟು ದೇವರ ವಾಕ್ಯವನ್ನು ನಾವು ಬಹಳ ಶ್ರದ್ಧೆಯಿಂದ ಎಚ್ಚರಿಕೆಯಿಂದ ಕೇಳುವವರಾಗಿರೋಣ. ಯಾಕೆಂದರೆ ದೇವರ ಒಂದೊಂದು ಮಾತಲ್ಲೂ ಆತನ ಜೀವ ಉಂಟು. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ ಆತನ ಮಾತಲ್ಲೂ ಜೀವ ಇದೆ ಎಂಬುದಾಗಿ? ಆಮೇನ್. ಹಲ್ಲೆಲೂಯಾ. ಪಕ್ಕದಲ್ಲಿರೋ ಕೂಡ ಕೈಕುಟೆಯಲ್ಲಿ ದೇವರ ಒಂದು ಮಾತಲ್ಲೂ ಕೂಡ ನಮಗೆ ಜೀವ ಇದೆ. ಆಮೇನ್. ಹಲ್ಲೆಲೂಯಾ. God one verse is the life. ಆಮೇನ್. ಹಲ್ಲೆಲೂಯಾ.
దేవుని ఒక్క మాటలో మనకేముంది? జీవం ఉంది. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ದೇವರ ಒಂದು ಮಾತು ಜೀವವನ್ನು ಕೊಡುವಂಥ ಮಾತಾಗಿದೆ. ಆಮೇಲೆ ಹಾಗಾದರೆ ಆತನ ಮಾತನ್ನು ನಾವು ಎಷ್ಟು ಶ್ರದ್ಧೆಯಿಂದ ಕೇಳ್ತೇವೋ ಅಷ್ಟು ಜೀವವನ್ನು ದೇವರಿಂದ ನಾವು ಹೊಂದುತ್ತೇವೆ. ಆಮೇಲೆ ಹಾಗಾದರೆ ದೇವರು ಈ ದಿನ ಹೇಳುವಂಥ ಸಂದೇಶ ಒತ್ನೇಯಲ್. ಆಮೇಲೆ ಹಾಗಾದರೆ ಈ ಒತ್ನೇಯಲ್ ಎಂಬ ಹೆಸರಿನ ಅರ್ಥ ಡು ನಾಟ್ ಸ್ಟ್ರೆಸ್. ಆಮೇನ್, ಹಲ್ಲೆಲೂಯಾ. ಒತ್ತಡ ಬೇಡ. ಆಮೇನ್, ಹಲ್ಲೆಲೂಯಾ. ಡೋಂಟ್ ಸ್ಟ್ರೆಸ್. ಆಮೇನ್, ಹಲ್ಲೆಲೂಯಾ. ಯಾಕಂದರೆ ನಾವು ಹೆಚ್ಚಿನ ಒತ್ತಡ ಅಂದರೆ ಒಳಗಾಗಬಾರ್ದು. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ನಾವು ಹೆಚ್ಚಿನ ಕಷ್ಟಗಳಿಗೆ ಒಳಪಡಬಾರ್ದು. ಅವುಗಳಿಂದ ನಾವು ಹೊರಗಡೆ ಬರಬೇಕಂದ್ರೆ ನಮಗೆ ಸಂಗಡ ದೇವರು ಇರಬೇಕು. ಆಮೇನ್, ಹಲ್ಲೆಲೂಯಾ. ಅಂತ ಹೆಸರಿನ ಅರ್ಥವನ್ನು ಸೂಚಿಸುವಂಥದ್ದು ಇವತ್ತನೇ ಹೇಳೋಣ ಹೆಸರು. ಆಮೇನ್, ಹಲ್ಲೆಲೂಯಾ. ಅದರಿಂದ ದೇವರು ಈತನ ಸಂಗಡ ಮಾತನಾಡ್ತಾ ಇದ್ದಾನೆ. ಇಸ್ರಾಯೇಲರು ಯೆಹೋವನಿಗೆ ಮೊರೆ ಇಟ್ಟಾಗ ಆತನು ಅವರನ್ನು ಬಿಡಿಸೋದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು. ಆಮೇನ್, ಹಲ್ಲೆಲೂಯಾ. ಅವನ ಬ್ಯಾಕ್ಗ್ರೌಂಡ್ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ. ಕಾಲೇಬನ ತಮ್ಮನು, ಕೆನಜನ ಮಗನು ಆದ ಒತ್ನೇಲನೇ ಆ ರಕ್ಷಕನು ಎಂಬುದಾಗಿ ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಲ್ಪಡ್ತಾ ಇದೆ. ನಾನು ನಿಮ್ಗೆ ಈಗಾಗಲೇ ಹೇಳಿದಿರುವಂತೆ ದೇವರು ಇಸ್ರಾಯೇಲ್ ಜನರನ್ನ ಡೈರೆಕ್ಟಾಗಿ ಆತನೇ ಗೈಡ್ಲೈನ್ಸ್ ಕೊಡೋದಕ್ಕೆ ಬರೋಲ್ಲ. ಹಾಗಾಗಿ ದೇವರು ಒಬ್ಬೊಬ್ಬ ನಾಯಕರನ್ನ ಇದರ ಹಿಂದಿನ ಕಾಲದಿಂದ ಆರಂಭ ಮಾಡ್ತಾನೆ. ಹಂಗಾಗಿ ದೇವರು ಮೊದಲನೇ ನಾಯಕನಾಗಿ ದೇವರು ಮೋಶೆನ ಆರಿಸ್ಕೊಳ್ತಾರೆ. ಮೋಶೆಯ ನಾಯಕತ್ವದಲ್ಲಿ ಯಾರು ನಡೆಸ್ತಾರೆ? ದೇವರೇ ಮೋಶೆಯ ಮುಖಾಂತರ ಇಸ್ರಾಯೇಲ್ ಜನರನ್ನ ನಡೆಸ್ತಾನೆ. ಆಮೇನ್, ಹಲ್ಲೆಲೂಯಾ. ಯಾಕಂದರೆ ದೇವರು ಆಯ್ಕೆಯಲ್ಲಿ ಆಯ್ಪಟ್ಟಂಥ ಮೊಟ್ಟ ಮೊದಲ ಜನಾಂಗದವರು ಅಂದರೆ ಅದು ಇಸ್ರಾಯೇಲ್ ಜನರಾಗಿ ಕರೆಸಲ್ಪಟ್ಟರು. ಹಾಗಾಗಿ ಇಸ್ರಾಯೇಲ್ ಜನರು ಕುರಿಬನಿಲ್ಲದ ಕುರಿಗಳ ಹಾಗೆ ಚದುರಿ ಹೋಗಬಾರ್ದು. ಅವರಿಗೆ ಒಬ್ಬ ನಾಯಕನಿರಬೇಕು, ಕುರುಬನಿರಬೇಕು ಎಂಬುದಾಗಿ ಹೇಳಿ ದೇವರು ಮೋಶೆಯನ್ನೇ ಕುರುಬನನ್ನಾಗಿಯೂ ನಾಯಕನಾಗಿಯೂ ನೇಮಿಸಿ ಅವನ ಮುಖಾಂತರವಾಗಿ ದೇವರು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಇಸ್ರಾಯೇಲ್ ಕಡೆಯ ಮಾರ್ಗವಾಗಿ ನಡ್ಸ್ಕೊಂಡು ಕರ್ಕೊಂಡ್ಬರ್ತಾನೆ. ಆಮೇನ್, ಹಲ್ಲೆಲೂಯಾ. ಅವನ್ನೆಲ್ಲ ನಡ್ಸ್ಕೊಂಡು ಕರ್ಕೊಂಡು ಬಂದ ಆದಮೇಲೆ ನಂತರದ ನಾಯಕತ್ವವನ್ನು ಮೋಶೆ ಯೆಹೋಶುವನಿಗೆ ಒಪ್ಪಿಸಿಕೊಡುವವನಾಗಿರ್ತಾನೆ. ಯಾಕಂದರೆ ಯೆಹೋಶುವನ ಒಪ್ಪಿಸಿದ ನಂತರ ಯೆಹೋಶುವನು ಈಗ ಏನು ಮಾಡಬೇಕು? ಇಸ್ರಾಯೇಲ್ ಜನರನ್ನು ಮತ್ತೆ ಕಾನಾನ್ ದೇಶದ ಕಡೆಗೆ ಅವನು ನಡೆಸಬೇಕು. ಆಮೇನ್, ಹಲ್ಲೆಲೂಯಾ. ಅದರಂತೆ ದೇವರು ಯೆಹೋಶುವನನ್ನು ಆಯ್ಕೆ ಮಾಡಿದಾಗ ಯೆಹೋಶುವನು ಕೂಡ ಇಸ್ರಾಯೇಲ್ ಜನರನ್ನು ಮೋಶೆಯಂತೆ ಅವನು ಕೂಡ ದೇವರ ಮಾರ್ಗದಲ್ಲಿ, ದೇವರ ರಾಜ್ಯದಲ್ಲಿ, ದೇವರ ವಾಕ್ಯದಲ್ಲಿ ಅವ್ರನ್ನ ನಡೆಸ್ಕೊಂಡು ಕರ್ಕೊಂಡು ಬರ್ತಾನೆ. ಆಮೇನ್, ಹಲ್ಲೆಲೂಯಾ. ಇಲ್ಲಿಗೆ ನಾಯಕತ್ವದ ಕಾಲ ಮುಗ್ದೇ ಹೋಗ್ಬಿಡುತ್ತೆ. ಆಮೇನ್, ಹಲ್ಲೆಲೂಯಾ. ಈಗ ಮುಂದಿನ ಕಾಲದಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ಯಾರನ್ನು ಕೂಡ ನಾಯಕರನ್ನಾಗಿ ನೇಮಕ ಮಾಡೋದಿಲ್ಲ, ನ್ಯಾಯ ಸ್ಥಾಪಕರನ್ನಾಗಿ ಅವ್ರನ್ನ ನೇಮಕ ಮಾಡ್ತಾನೆ. ಅದರಲ್ಲಿ ಮೊಟ್ಟ ಮೊದಲನೆಯ ನ್ಯಾಯ ಸ್ಥಾಪಕನಾಗಿ ಕಾಣಿಸಲ್ಪಡುವಂಥ ವ್ಯಕ್ತಿ ಅವನು ಒತ್ನೇಯಲನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಈ ಒತ್ನೇಯಲನೇ ನ್ಯಾಯಸ್ಥಾಪಕರ ಮೊಟ್ಟ ಮೊದಲನೆಯ ನ್ಯಾಯಾಧೀಶನಾಗಿ ಕಾಣಿಸಲ್ಪಡ್ತಾನೆ. ಯಾಕಂದರೆ ಇದು ದೇವರ ಚಿತ್ತವಾಗಿದೆ. ಅದರಂತೆ ದೇವರೇ ಇಸ್ರಾಯೇಲ್ ಜನರಿಗೆ ಒಬ್ಬ ರಕ್ಷಕನನ್ನಾಗಿ ದೇವರು ಒತ್ನೇಯಲನನ್ನು ಆಯ್ಕೆ ಮಾಡ್ತಾರೆ. ಒತ್ನೇಯಲ್ ಈಸ್ ದ ಫಸ್ಟ್ ಜಡ್ಜ್ ಆಫ್ ಇಸ್ರಾಯೇಲ್. ಆಮೇನ್, ಹಲ್ಲೆಲೂಯಾ. ನೇಶಿ ಶೆಲೈಡಿ ಡೈ हे विंशिशी. आमेन, हालेलुया. वत्नीएल इस्राएल को प्रथम न्यायाधीश है. आमेन, हालेलुया. वत्नीएल इस्राएल को మొదల్ నీతిపతి. వత్నీయేల్ ఇజ్రాయెల్ యొక్క మొదటి న్యాయమూర్తి అయినాడు. ఆమెన్, హల్లెలూయಾ. ಹಾಗಾದರೆ ನಾವೀಗ ನೋಡ್ಕೊಳ್ಳೋಣ ದೇವರು ಯಾವ ಉದ್ದೇಶಕ್ಕಾಗಿ ಒತ್ನೇಯಲನನ್ನೇ ರಕ್ಷಕನಾಗಿ ದೇವರು ನೇಮಿಸಿದ್ದಾನೆ ಎಂಬುದಾಗಿ ಕೆಲವು ವಾಕ್ಯಗಳ ಮುಖಾಂತರವಾಗಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋರೋಣ. ಅದೇ ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿ ಜಡ್ಜಸ್ ಚಾಪ್ಟರ್ 3:7 ದೇವರ ಆತ್ಮ ಸಭೆಯಾದ ನಮ್ಮೆಲ್ಲರ ಸಣ್ಣ ಈ ರೀತಿ ಮಾತನಾಡ್ತಾ ಇದ್ದಾನೆ. ಅಂಡ್ ದ ಚಿಲ್ಡ್ರನ್ ಆಫ್ ಇಸ್ರಾಯೇಲ್ ಡಿಡ್ evil in the sight of the Lord,
and forgot the Lord their God and served Belial and the Grovers. ಹಾಗಾದರೆ ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರಾತ್ಮನ ಸಭೆಯಾದ ನಮ್ಮ ಸಂಗಡ ಈ ರೀತಿ ಮಾತನಾಡ್ತಾ ಇದ್ದಾನೆ. ಇಸ್ರಾಯೇಲರು ಬಾಲ್ ಅಶೇರ್ ಎಂಬ ದೇವತೆಗಳನ್ನು ಪೂಜಿಸಿ ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಿಟ್ಟು ಆತನ ದೃಷ್ಟಿಯಲ್ಲಿ ದ್ರೋಹಿಗಳಾದರು ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಎಂಬುದಾಗಿ ಅಂಥದ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ದೇವರಲ್ಲಿ ಹೇಳ್ತಾ ಇದ್ದಾನೆ, ಇಸ್ರಾಯೇಲರು ಬಾಲ್ ಅಶೇರ್ ಎಂಬ ದೇವತೆಗಳನ್ನು ಪೂಜಿಸಿ ತಮ್ಮ ದೇವರಾದ ಯೆಹೋವನನ್ನು ಮರೆತುಬಿಟ್ರು. ಹಾಗಾದ್ರೆ ಇಸ್ರಾಯೇಲ್ ಜನರನ್ನ ದೇವರು ನಡ್ಸ್ಕೊಂಡು ಬಂದನು ಸುಮಾರು 40 ವರ್ಷಗಳ ಕಾಲ. ಆಮೇಲೆ ರಾತ್ರಿ ಹೊತ್ತಲ್ಲಿ ಅಗ್ನಿಸ್ತಂಭವಾಗಿ, ಹಗಲು ಹೊತ್ತಿನಲ್ಲಿ ಮೇಘಸ್ತಂಭವಾಗಿ ಆತನು ಅವರನ್ನು ಪೋಷಿಸಿ ಪರಾಮರಿಸಿ ಅವರ ಮಾರ್ಗದಲ್ಲಿ ಬೆಳಕಾಗಿ, ಕತ್ತಲಿನ ಸಮಯದಲ್ಲೂ ಕೂಡ ಅವರಿಗೆ ಬೆಳಕಾಗಿ ಇದ್ದು ಆತನ ನಡೆಸ್ಕೊಂಡು ಕರ್ಕೊಂಡು ಬಂದಿದ್ದಾನೆ 40 ವರ್ಷಗಳ ಕಾಲ. ಇವರೇನು ಯಾವ ಹೋಟ್ಲು ಹೋಗಿ ಊಟ ಮಾಡಿಲ್ಲ, ಅವ್ರ ಮನೆಗಳಲ್ಲೂ ಕೂಡ ಅವ್ರು ಅಡುಗೆ ಮಾಡ್ಕೊಂಡು ತಿಂದಿಲ್ಲ. ಯಾಕೇಳಿ ಪರಲೋಕದಿಂದ ದೇವರ ಮಣ್ಣವನ್ನು ಕೊಡ್ತಿದ್ದ, ಊಟವನ್ನು ಕೊಡ್ತಿದ್ದ. ಅದನ್ನು ತಗೊಂಡು ಆರಾಮಾಗಿ ತಿನ್ಕೊಂಡು ಮಾಚ ಮಾಡ್ಕೊಂಡು ಆರಾಮಾಗಿ ಜೀವನ ಕಳೀತಿದ್ರು. ಹಿಂಗೆಲ್ಲ ಬದುಕಿದ್ರು ಈ ಇಸ್ರಾಯೇಲ್ ಜನರು. ಆದರೆ ದೇವರು ಕೇಳ್ತಾ ಇದೆ, ಇಷ್ಟೆಲ್ಲ ಅದ್ಭುತ ಮಾಡಿದ ದೇವರನ್ನ ಇವ್ರೇನು ಮಾಡಿದ್ರು, ಈಗ ಮರೆತು ಬಿಟ್ರು ಅಂತ ದೇವಪ್ಪ ಕೇಳ್ತಾ ಐತೆ. ಆಮೇಲೆ ಹಲ್ಲೆಲೂಯಾ. ಅಲ್ಲ ಕಣ್ರಿ, ಒಂದು ದಿನ ಒಂದು ನಾಯಿಗೆ ಆದ್ರೂ ಊಟ ಹಾಕಿದ್ರೆ 2ನೇ ದಿನ ಅದು ನಮ್ಮ ಕಡೆಗೆ ತಿರು ನೋಡುತ್ತೆ. ಯಾಕೇಳಿ ಇವತ್ತಾದ್ರೂ ಊಟ ಹಾಕ್ತಾರೆ ಎಂಬುದಾಗಿ ಅದು ನಿಯತ್ತಾಗಿ ಆದರೂ ನಮ್ಮ ಕಡೆಗಾದ್ರೂ ತಿರುಗುತ್ತೆ, ನಮ್ಮನ್ನಾದ್ರೂ ನೋಡುತ್ತೆ. ಹಾಗಾದರೆ ನಾಯಿಗಿರೋ ನಿಯತ್ತು ಯಾರಿಗಿರಲಿಲ್ಲ ಅಂತ ಅನ್ಕೋಬೇಕು ನಾವೀಗ. ಇಸ್ರಾಯೇಲ್ ಜನರಿಗೆ ಎಲ್ಲಿ ಇರಲಿಲ್ಲ. ಹಂಗಾಗಿ ಯಾರು ಹೇಳ್ತಾ ಇದ್ದಾರೆ, ನಾನು ಅಂತ ಹೇಳ್ತಿಲ್ಲ ಅಂತ ಇವರು ಹೇಳ್ತಾ ಇದ್ದಾನೆ. ಇಲ್ಲಿ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನ್ಯಾಯಸ್ಥಾಪಕರಲ್ಲಿ ತಮ್ಮ ದೇವರಾದ ಯೆಹೋವನನ್ನ ಇಸ್ರಾಯೇಲ್ ಜನರು ಮರೆತುಬಿಟ್ರು. ಆಮೇಲೆ ಇವ್ರಿಗೆ ಬಾಯಾರ್ದೇಗ ಅದನ್ನು ಬಂಡೆ ಒಳಗಿನಿಂದ ನೀರು ಕೊಟ್ಟಿದ್ದಾನೆ. ಬಂಡೆ ಒಳಗಿನಿಂದ ನೀರು ಕೊಟ್ಟಂಥ ದೇವರನ್ನು ಮರೆತರು. ಪರಲೋಕದಿಂದ ಮನ್ನವನ್ನು ಬರಮಾಡಿ ಆಹಾರವನ್ನು ಕೊಟ್ಟ ದೇವರನ್ನ ಇಸ್ರಾಯೇಲ್ ಜನರು ಮರೆತು ಬಿಟ್ರು. ತಮಗೆ ಎಷ್ಟೋ ಬಿಸಿಲಲ್ಲಿ ಎಷ್ಟೋ ಜನರು ಸಾಗುತ್ತೇ ಹೋಗ್ಬಿಟ್ಟಿದ್ದಾರೆ ಎಂಬುದಾಗಿ ಎಷ್ಟೋ ರಿಪೋರ್ಟ್ಗಳು ಈಗ ಲೋಕದಲ್ಲಿ ಬಂದಿದೆ. ಆಮೇಲೆ ಹಾಗಾಗಿ ಆ ಕಾಲದಲ್ಲೂ ಕೂಡ ಬಿಸಿಲಿಂದ ಒಬ್ಬರಿಗೂ ಕೂಡ ಬಾಧೆ ಉಂಟಾಗಬಾರ್ದು ಎಂಬುದಾಗಿ ಹೇಳಿ ದೇವರು ಹಗಲೊತ್ತಿನಲ್ಲಿ ಮೇಘಸ್ತಂಭವಾಗಿ ಇವರು ಸಂಗಡ ಇದ್ದ. ಹಂಗಾಗಿ ಬಿಸಿಲಿನ ಬಾಧೆ ಇವರನ್ನ ಯಾರಿಗನ್ನೂ ಕೂಡ ಮಾಡಲಿಲ್ಲ. ಯಾರು ಕೂಡ ಬಿಸಿಲಿನ ನಿಮಿತ್ತವಾಗಿ ಇಸ್ರಾಯೇಲ್ ಜನರಲ್ಲಿ ಒಬ್ಬನು ಕೂಡ ಸಾಯದ ಹಾಗೆ ದೇವರು ಇವರನ್ನು ಕಾಪಾಡಿದ್ದಾನೆ. ಇಂಥ ದೇವರನ್ನು ಕೂಡ ಯಾರು ಮರೆತರು, ಇಸ್ರಾಯೇಲ್ ಜನರು ಮರೆತು ರಾತ್ರಿ ಹೊತ್ತಲ್ಲಿ ಇಡೀ ಜಗತ್ತಿಗೆ ಕತ್ಲಾಗಿದ್ರೂ ಕೂಡ ದೇವರು ಇವರು ಸಂಗಡ ಇದ್ದು ಇಸ್ರಾಯೇಲ್ ಜನರಿಗೆ ಆತನ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿದ್ದು ರಾತ್ರಿ ಹೊತ್ತು ಇವರಿಗೆ ಬೆಳಕು ಕೊಡ್ತಿದ್ದ. ಆಮೇಲೆ ಹಾಲಲ್ಲಿ ಇಂಥ ಬೆಳಕಾದ ದೇವರನ್ನು ಕೊಟ್ಟ ಯಾರು ಮರೆತರು ಅಂದರೆ ಇಸ್ರಾಯೇಲ್ ಜನರು ಮರೆತರು ಎಂಬುದಾಗಿ ದೇವರು ತನ್ನ ವಾಕ್ಯಗಳಲ್ಲಿ ಇವರನ್ನು ಎಚ್ಚರಪಡಿಸ್ತಾ ಇದ್ದಾರೆ. ಆಮೇಲೆ ಹಾಲಲ್ಲಿ ಆದ್ದರಿಂದ ದೇವ ಕೃಪೆಯ ಸಭೆಯಾದ ನಮಗೂ ಕೂಡ ಆತನ ಈ ದಿನ ಮಾತಾಡ್ತಾ ಇದ್ದೇನೆ. ನಾನು ನಿಮಗೆ ರಕ್ಷಣೆ ಕೊಟ್ಟಿದ್ದೇನೆ, ನಾನು ನಿಮಗೆ ದ್ವಿಶಾಸ್ತ್ರನ ಕೊಟ್ಟಿದ್ದೇನೆ, ನಾನು ನಿಮಗೆ ಕರ್ತನ ಮೇಜನ್ನು ಕೂಡ ಕೊಟ್ಟಿದ್ದೇನೆ. ಇವೆಲ್ಲ ಕೊಟ್ಟು ಇವೆಲ್ಲ ಹೊಂದ್ಕೊಂಡು ಪಡ್ಕೊಂಡು ಕೂಡ ಕೇಳು ವಿಶ್ವಾಸಗಳು ಏನು ಮಾಡ್ತಾರಂದರೆ ದೇವರನ್ನೇ ಮರೆತು ಹೋಗುವ ವಿಶ್ವಾಸಿಗಳ ಸಂಖ್ಯೆ ಈ ಹಂತದ ಕಾಲಘಟ್ಟಗಳಲ್ಲಿ ಹೆಚ್ಚಾಗಿದೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂಥ ದರ್ಶನಗಳಲ್ಲಿ ದೇವರಾತ್ಮನು ವಿಶೇಷವಾಗಿ ಆತನು ತನ್ನ ಸಭೆಯ ಸಂಗಡ ಮಾತನಾಡ್ತಾ ಇದ್ದಾನೆ. ಯಾಕಂದರೆ ಇವರು ದೇವರನ್ನ ದೃಷ್ಟಿಸಿ ನೋಡೋದಿಲ್ಲ, ಇವರು ಲೋಕವನ್ನು ದೃಷ್ಟಿಸಿ ನೋಡ್ತಾರೆ. ಯಾಕಂದರೆ ಇವರು ಪರಲೋಕವನ್ನು ನೋಡಲ್ಲ, ಭೂಲೋಕವನ್ನು ನೋಡುವವರಾಗಿರ್ತಾರೆ. ಇವರು ಹಂದಿಯ ಸ್ವಭಾವವನ್ನು ಹೊಂದಿರ್ತಾರೆ. ಹಂದಿಗಳನ್ನು ನೀವು ನೋಡಿ ಅದು ಸಾಯೋವರೆಗೂ ಆಕಾಶದ ಕಡೆ ಮೇಲ್ಗಡೆ ನೋಡೋದೇ ಇಲ್ಲ, ಯಾವಾಗಲೂ ನೆಲ ನೋಡ್ಕೊಂಡೇ ಬೈತಾ ಇರುವಂಥ. ಅಲ್ಲ ಸಿಗುತ್ತಾ ಇಲ್ಲಿ ಸಿಗುತ್ತಾ ಅಂದಾಗ ಕೆಲವು ವಿಶ್ವಾಸಗಳು ಹಂಗೆ ಲೋಕದಲ್ಲಿ ನನಗೆ ಒಳ್ಳೇದಾಗುತ್ತಾ, ನನಗೇನಾನ ಬೆನಿಫಿಟ್ ಬರುತ್ತಾ, ನನಗೇನಾನ ಆದಾಯ ಬರುತ್ತಾ, ನನಗೇನಾನ ಲಾಭ ಆಗುತ್ತೆ ಅನ್ನೋದಾಗಿ ಲೋಕದ ಜನರಂತೆ ಲೋಕದ ಹಣವನ್ನು ಗಳಿಸೋದಕ್ಕೋಸ್ಕರ ಅಂತಸ್ತು ಆಸ್ತಿ
ಮಾಡೋದಕ್ಕೋಸ್ಕರ, ಚಿನ್ನ ಬೆಲೆ ಮಾಡ್ಕೊಳೋದಕ್ಕೋಸ್ಕರ ಲೋಕದ ಜನರಂತೆ ಕೂಡ ಅನೇಕ ವಿಶ್ವಾಸಿಗಳು ಕೂಡ ಈ ಕಾಲದಲ್ಲೂ ಕೂಡ ನಡೆಯುವಂಥವ್ರು ಇದ್ದಾರೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿರುತ್ತೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ದುಡ್ರಿ, ಇವುಗಳ ಸಂಗಡ ನಿಮ್ಗೇನು ಬೇಕಪ್ಪ ನಾನೇ ನಿಮ್ಗೆ ಕೊಟ್ಬಿಡ್ತೀನಿ ಎಂಬುದಾಗಿ ಯಾರು ಹೇಳಿದ್ದಾರೆ? ದೇವ್ರು ಹೇಳ್ಬಿಟ್ರು. ಈಗಿನ ವಿಶ್ವಾಸಿಗಳು ಎಲ್ಲ ಮಾಡೋ ಕೆಲಸ ಉಲ್ಟ, ಲೋಕದ ಎಲ್ಲಾನು ಬೇಕೆಂಬುದಾಗಿ ಅದರಿಂದ ಹೋಯ್ತಾ ಇರ್ತಾರೆ. ಹಂಗಾಗಿ ದೇವರು ಕೂಡ ಏನು ಮಾಡ್ತಾ ಗೊತ್ತಾ, ನೀವು ಅದರಿಂದ ಹೋಗ್ತಾ ಇದ್ರ ಅದು ನಿಮ್ಗೆ ಸಾಯೋರ್ಗು ಸಿಗದ ಹಾಗೆ ನಾನು ನೋಡ್ಕೊತೀನಿ ಎಂಬುದಾಗಿ ದೇವ್ರು ಆ ಕೆಲಸ ಮಾಡ್ತಾನೆ ಹೇಳ್ತಾನೆ. ಇವ್ರು ಸಾಯೋವರೆಗೂ ಲೋಕದ ಆಸ್ತಿನೂ ಬರಲ್ಲ, ಅಂತಸ್ತು ಬರಲ್ಲ, ಸಾಯೋವರೆಗೂ ನೆಮ್ಮದಿ ಕೂಡ ಇರಲ್ಲ, ವಿಶ್ರಾಂತಿ ಕೂಡ ಇರಲ್ಲ, ಏನು ಇಲ್ಲದೆ ಅದರಿಂದ ಹೋಗ್ತಾ ಇರ್ತಾರೆ. ಹಂಗಾಗಿ ಇವ್ರಿಗೆ ಏನು ಕಡೆಗೂ ಸಿಗಲ್ಲ, ಕಡೆಯಲ್ಲಿ ಎಲ್ಲ ಇವ್ರ ಜೀವಿತವೇ ನಾಶ ಆಗೋಗುತ್ತೆ. ಆದರೆ ನಿಜವಾದ ದೇವರ ಮಗಳಾದವರು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯುತ್ತಾರೆ. ಇಂಥ ದುಡಿಮೆ ಅದು ಪರಲೋಕದ ದುಡಿಮೆ ಆಗಿದೆ. ಈ ಪರಲೋಕ ರಾಜ್ಯಕ್ಕೋಸ್ಕರ ನೀವೇನೇ ದುಡಿದ್ರು ಕೂಡ ಅದು ನಿಮಗೆ ಲಾಭ ಆಗುತ್ತೆ. ಅದು ಯಾವತ್ತೂ ನಷ್ಟ ಆಗೋದೇ ಇಲ್ಲ, ಆಗೋಕ್ಕೆ ಯಾರು ಬಿಡಲ್ಲ, ದೇವರು ಬಿಡಲ್ಲ. ಯಾಕೆ ಹೇಳಿ? ದೇವ್ರ ವಾಕ್ಯ ಹೇಳಿ, ಭೂಮಿ ಆಕಾಶ ಅನ್ನೋದು ಸ್ವಲ್ಪ ದೇವ್ರ ವಾಕ್ಯ ನೆರವೇರುತ್ತೆ. ಆಮೇಲೆ ಹಾಗಾದರೆ ದೇವ್ರ ವಾಕ್ಯದಂತೆ ದೇವರು ಕೂಡ ತನ್ನ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯೋರನ್ನು ಎಂದಿಗೂ ಕೂಡ ಆತನ ಮರೆಯಲ್ಲ. ಅವರನ್ನು ಆಶೀರ್ವಾದವಾಗಿ ಲೋಕದಲ್ಲೂ ಇಡ್ತಾನೆ, ಪರಲೋಕದಲ್ಲಿ ಇನ್ನೂ ಹೆಚ್ಚಾಗಿಟ್ಟಿರ್ತಾನೆ. ಆಮೇಲೆ ಹಾಲು ಯಾಕೆ ಲೋಕದಲ್ಲಿ ಕೆಲವು ಬರೀ ಬಡಲಾದರಂತೆ ಸಾಯೋರ್ಗೂ ಬಡವನಾಗೂ ಕೂಡ ಕೆಲವ್ರನ್ನ ಇಡ್ಬೋದು. ಅದು ದೇವ್ರ ಚಿತ್ತ ಇದೆ. ದೇವ್ರ ಚಿತ್ತ ಇಲ್ಲ ಅಂದರೆ ಯೋಬನಂತೆ ಐಶ್ವರ್ಯವಂತರನ್ನಾಗಿಯೂ ಕೂಡ ದೇವರು ಕೆಲವ್ರನ್ನ ಲೋಕದಲ್ಲಿ ಇಡ್ಬೋದು. ಯಾಕೆ ಆತನು ಎಲ್ಲ ವಿಧದಲ್ಲೂ ಎಲ್ಲ ಮನುಷ್ಯರನ್ನ ಯಾವ್ಯಾವ ಸ್ಥಾನ ಕೊಡಬೇಕು ಅದು ಸ್ಥಾನ ಕೊಟ್ಟು ಲೋಕದಲ್ಲಿ ಇಡ್ತಾನೆ. ಆದರೆ ಆತನ ಚಿತ್ತದಂತೆ ಆತನ ಐಶ್ವರ್ಯವನ್ನಾದರೂ ಕೊಡ್ಬೋದು ಅಥವಾ ಬಡತನವಾದರೂ ಕೊಡ್ಬೋದು. ಆದರೆ ಎರಡು ರೆಡಿ ಇರೋರನ್ನೇ ದೇವರ ಆಶೀರ್ವಾದವಾಗಿ ಮಾಡಿ ಯಾವಾಗಲೂ ಲೋಕದಲ್ಲಿ ಇಟ್ಟಿರ್ತಾನೆ, ಪರಲೋಕದಲ್ಲಿ ಇಟ್ಟಿರ್ತಾನೆ. ಆಮೇಲೆ ಅದು ನಾವು ಕರಗಳನ್ನ ತಟ್ಟುತ್ತಾ ದೇವರನ್ನ ನಮ್ಮ ಪಡಿಸುವವರಾಗಿರೋಣ. ಆಮೇಲೆ ಹಾಲಲ್ಲಿ ಅದರಿಂದ ಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟೇಳಿ ದೇವರು ಆಶೀರ್ವಾದ ಕೊಟ್ಟರು ಪಡೆಯಿರಿ. ದೇವರಿಗೆ ಏನು ಕೊಟ್ಟರು ಕೂಡ ಪಡೆಯೋದಕ್ಕೆ ಯಾವಾಗ ಸಿದ್ಧ ಆಗಿದ್ದಾರೆ. ಆಮೇಲೆ ಹಾಲಲ್ಲಿ ಕೆಲವರಿಗೆ ಸರಿತನ ಕೊಡೋ ಅಂತ ದೇವ್ರ ಹತ್ರ ಕೇಳೋದಕ್ಕೆ ಮುಂದಕ್ಕೆ ಬರ್ತಾರೆ. ಬಡತನ ಅಂತೂ ದೇವರೇ ಬೇಡವೇ ಬೇಡ ನಮಗೆ ನಮ್ದಾಗಿ ದೂರ ಇಟ್ಬಿಡ್ತಾರೆ. ಆಮೇಲೆ ಹಾಲಲ್ಲಿ ಬಡಲಾದರೂ ಸಾಯೋರ್ಗೂ ಬಡತನದಲ್ಲೇ ಇದ್ನಲ್ಲ, ಅವನು ಸ್ವೀಕರಿಸಲಿಲ್ವ, ಅದು ಸ್ವೀಕರಿಸ್ತಾ ಆಮೇಲೆ ನಾಳೆ. ಆದರೆ ಅವನು ಒಂದಿನ ಸತ್ತೋದ. ಆದರೆ ಯಾರ ಹತ್ರ ಹೋದ? ಅಬ್ರಾಹ್ಮಣ ಎದೆಗೆ ಹೊರಗೆ ಕೊಂಡು ದೇವರ ಬಳಿಯಲ್ಲಿ ಅವನಿದ್ದನು, ದೇವರನ್ನು ಆರಾಧಿಸ್ತಿದ್ದನು, ದೇವರನ್ನ ಮಹಿಮೆ ಪಡಿಸ್ತಿದ್ದನು. ಅದು ಅವನ ನಿತ್ಯ ಶಾಶ್ವತವಾದ ಆಶೀರ್ವಾದ. ಆಮೇಲೆ ಹಾಲೆಲೂಯಾ. ನೀವು ಕೂಡ ಲೋಕದಲ್ಲಿ ದೇವರ ಸಭೆಯಾದ ನಮ್ಮೆಲ್ಲರೂ ನಿಂತಿದ್ದಾನೆ. ಆದರೆ ನಾವು ಲೋಕದ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಸಂತಾನದ ಜನರು ನಾವು ಅಲ್ವೇ ಅಲ್ಲ. ಲೋಕದ ಆಶೀರ್ವಾದ ಲೋಕದವರಿಗೆ ಸರಿ, ಅದು ಧರ್ಮಶಾಸ್ತ್ರದ ಸಭೆ ಆದ ಇಸ್ರಾಯೇಲ್ ಜನರಿಗೆ ಸರಿ. ನಾವು ಕೃಪೆಯ ಸಭೆ, ನಮಗೆ ಕೊಡಲ್ಪಡುವ ಎಲ್ಲ ಆಶೀರ್ವಾದ ಅದು ಪರಲೋಕದ ಆಶೀರ್ವಾದ, ಅದು ಕ್ರಿಸ್ತನ ಸಾಮ್ರಾಜ್ಯದ ಆಶೀರ್ವಾದ. ಆ ಆಶೀರ್ವಾದ ಶಾಶ್ವತವಾಗಿ ಎಂಟರ್ನಲ್ ಲೈಫ್, ಅದಕ್ಕೆ ಅಂತ್ಯನೇ ಇಲ್ಲದೆ ಇರುವಂಥ ಆಶೀರ್ವಾದ ಅದು ಸಭೆಯಾದ ನನಗೆ ನಿನಗೆ ಕೊಡುವವನಾಗಿರ್ತಾನೆ ಎಂದು ದೇವರಾತ್ಮ ಸಭೆಯವರಿಗೆ ಹೇಳುವುದನ್ನು ಕಿವಿಳುವವನು ಕೇಳಲ್ಲ. ಅದನ್ನು ನಂಬುವ ಮಾತ್ರ ನಾವು ಕರವನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲಲ್ಲಿ ಯಾವುದರಿಂದ ಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟೇಳಿ ನೀವು ಪರಲೋಕದ ಐಶ್ವರ್ಯವನ್ನು ಹೊಂದಿರಿ, ಅದು ನಿಮಗೆ ಶಾಶ್ವತವಾದ ಆಶೀರ್ವಾದ. ಆಮೇಲೆ ಹಾಲಲ್ಲಿ ಆಮೇಲೆ ಹಾಲಲ್ಲಿ. ಹಾಗಾದರೆ ದೇವರು ಇದನ್ನ ಸಭೆಯಾದ ನಮಗೂ ಕೂಡ ಆತನ ಹೇಳ್ತಾ ಇದ್ದಾನೆ. ಇಸ್ರಾಯೇಲ್ ಜನರು ಏನು ಮಾಡಿದ್ರು ಅಂದರೆ ತಮ್ಮ ದೇವರನ್ನ ಮರೆತವರ ಗತಿ ಅಂತ್ಯದಲ್ಲಿ ದುರ್ಗತಿ ಅಷ್ಟೇ, ಇನ್ನು ದೂಸರ ಮಾತೇ ಇಲ್ಲ. ಆಮೇಲೆ ಹಾಲಲ್ಲಿ. ಆದರೆ ದೇವರನ್ನ ಮರೆಯದೇ ಇರುವಂಥವ್ರನ್ನ ದೇವರ ಆಶೀರ್ವಾದವಾಗಿ ಇಟ್ಟಿರ್ತಾನೆ. ಆಮೇಲೆ ಹಾಗಾದರೆ ದೇವರು ಒತ್ನೇಲನನ್ನ ಒಬ್ಬ ರಕ್ಷಕನಾಗಿ ನೇಮಿಸುವಂಥ ಉದ್ದೇಶ, ಇಸ್ರಾಯೇಲ್ ಜನರು ನನ್ನನ್ನು ಮರಿಬಾರ್ದು ಎಂಬುದಾಗಿ ದೇವರು ಆ ಉದ್ದೇಶವನ್ನು ಇಟ್ಕೊಂಡಿರ್ತಾನೆ. ಯಾಕಂದರೆ ಇವತ್ತಿನ ಮುಖಾಂತರವಾಗಿ ನಾನು ಅವರ ಸಂಘ ಮಾತಾಡ್ತೇನೆ. ಇವತ್ತನೇ ವೇಳೆನ ಮುಖಾಂತರವಾಗಿ ನನ್ನ ಜನರಾದ ಇಸ್ರಾಯೇಲರನ್ನು ನಾನು ಬಿಡಿಸುತ್ತೇನೆ ಎಂದು ದೇವರು ತೀರ್ಮಾನಿಸಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಕೂಡ ಹೇಳ್ತಾ ಇದೆ. ಆದ್ದರಿಂದ ಸಭೆ ಆದ ನಮಗೂ ಕೂಡ ದೇವರು ಹೇಳ್ತಾ ಇದ್ದಾನೆ, ನಾವೆಲ್ಲರೂ ಎಂದಿಗೂ ನಮ್ಮ ದೇವರನ್ನು
ಮರೆಯಬಾರದು. ವಿ ಆಲ್ ಶುಡ್ ನೆವರ್ ಫರ್ಗೆಟ್ ಅವರ್ God. Woman yang kyung bu yang gai wan king won de shankan. हम सभी को आपके यीशु मसीह को कभी नहीं बोलाना चाहिए. ಅಮೇನ್ ಹಲ್ಲೆಲೂಯ. ನಾಮೆಲ್ಲಮೇ ನಮ್ಮ ಕಡವಲ್ ಎಪ್ಪೊಮ್ಮೆ ಮறಕಕೂಡದು. అమేన్ హల్లెలూయా. మనమందరూ మన దేవుడైన యేసుని ఎన్నటికీ మరచిపోకూడదు. అమేన్ హల్లెలూయా. ನಮ್ಮ ದೇವರಾದ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಎಂದಿಗೂ ಮರೆಯಬಾರದು. ಅಮೇನ್ ಹಲ್ಲೆಲೂಯಾ. ಯಾಕೆಂದರೆ ನಾವು ನಮ್ಮ ದೇವರನ್ನ ಮರೆತರೆ ನಮಗೇನು ದುರ್ಗತಿನೇ ಉಂಟಾಗುತ್ತೆ. ನಮ್ಮ ದೇವರನ್ನ ನಾವು ನೆನೆಸುತ್ತಾ ಆತನ ಉಪಕಾರಗಳನ್ನು ನೆನೆಸುತ್ತಾ ಯಾವಾಗಲೂ ಆತನಿಗೆ ಸ್ತೋತ್ರವನ್ನು, ಘನವನ್ನು, ಮಾನವನ್ನು, ಮಹಿಮೆಯನ್ನು ಸಲ್ಲಿಸ್ತಾನೆ ಇದ್ದರೆ ಆತನು ನಮ್ಮನ್ನು ದಿನೇ 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 ಆಶೀರ್ವದಿಸಿ ನಮ್ಮನ್ನು ಉನ್ನತಕ್ಕೆ ಏರಿಸ್ತಾನೆ ಇರ್ತಾನೆ. ಆತನನ್ನು ಮರೆಯುವಂಥವರನ್ನು ಆತನು ದಿನೇ ದಿನೇ ಏನು ಮಾಡ್ತಾನಂದರೆ ಎಷ್ಟೇ ಮೆಣಕಿದ್ರು ಅವ್ರನ್ನ ದಿನೇ ದಿನೇ ಕೆಳಗಿಳಿಸ್ತಾ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ಅವರ ಜೀವಿತ ಎಲ್ಲೋ ಒಂದು ಕಡೆಗೆ ಡ್ರಾಬ್ಯಾಕ್, ಅವ್ರದ್ದು ಈ ಜೀವಿತ ಕೆಳಗಡೆ ಹೋಗ್ತಾ ಇರುತ್ತೆ. ಅವರ ಜೀವಿತದಲ್ಲಿ ಒಂದಲ್ಲ ಒಂದು ಕಠಿಣವಾದ ಸಮಯಗಳು, ದುಃಖದ ದಿನಗಳು ಅವರಿಗೆ ಒಂದೇ ದಿನದಲ್ಲಿ ಅವೆಲ್ಲವೂ ಅವರಿಗೆ ಸಂಭವಿಸುತ್ತೆ. ಅವರಿಗೆ ಕಡೆಗೆ ಏನಾಗುತ್ತೆ, ದೇವರನ್ನ ಮರೆತವರಿಗೆ ದುರ್ಗತಿ ಎಂಬುದಾಗಿ ಯಾರು ಹೇಳ್ತಾರೆ? ದೇವರೇ ತನ್ನ ವಾಕ್ಯಗಳ ಮುಖಾಂತರವಾಗಿ ಆತನು ಸಭೆಯಾದ ನಮ್ಮ ಸಂಗಡ ಎಚ್ಚರವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಕೆಲವರು ಇಸ್ರಾಯೇಲ್ ಜನರು ಏನು ಮಾಡಿದ್ರು? ಸೃಷ್ಟಿಕರ್ತನಾದ ದೇವರನ್ನ ಮರೆತುಬಿಟ್ರು. ಹಾಗಾದ್ರೆ ಮರೆತವ್ರಿಗೆ ದೇವ್ರು ಏನು ಮಾಡ್ತಾನೆ? ಪನಿಷ್ಮೆಂಟ್ ಕಟ್ಟಿಟ್ಟಬಿಡ್ತು. ಇವಾಗ ಒಂದು ಹೋಟ್ಲಿಗೆ ಹೋಗಿ ಚೆನ್ನಾಗಿ ಊಟ ಮಾಡ್ತಾರೆ, ಆರ್ಡ್ರ್ ಕೊಟ್ಟೆಲ್ಲ ಊಟ ಮಾಡಿ ಮೋಸಾದ್ಮೇಲೆ ಕಡೆಯದಾಗಿ ಅವ್ನು ಬಿಲ್ ಕೊಡ್ತಾನೆ. ಅವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತ ನೀವು ಒಂದು ಮಾತು ಹೇಳಿ ಅವನೇನು ಮಾಡ್ತಾನೆ? ನಿಮ್ಮನ್ನು ಹಾಕ್ಕೊಂಡು ಇಟ್ಟರು ಕೆಲ್ಸಕ್ಕೆ ಬಿಟ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಹೋಟ್ಲೆಲ್ಲ ಕೆಲಸನೂ ನಿಮ್ಮ ಕೈಯಲ್ಲೇ ಮಾಡಿಸ್ಕೊಡ್ತಾನೆ. ಈ ದಿನ ಫುಲ್ಲು ಕೆಲಸ ಮಾಡಬೇಕು, ಪಾತ್ರೆ ತೊಳಿ, ಲೋಟ ತೊಳಿ, ಹೋಟ್ಲು ತೊಳಿ, ಹೋಟ್ಲು ಕಸ ಗುಡಿಸು, ಹೋಟ್ಲಲ್ಲಿ ತಾಟೆ ತೊಳಿ, ಎಲ್ಲ ತೊಳಿ ಅಂತ ಹೇಳಿ ಎಲ್ಲ ಕೆಲಸನೂ ಮಾಡಿಸ್ಕೊಂಡ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಹಾಕೊಂಡು ರುಬ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಹಂಗೆ ಇಸ್ರಾಯೇಲ್ ಜನರು ಕೂಡ ದೇವ್ರನ್ನ ಮರೆತ್ಬಿಟ್ರು. ಆಗ ದೇವ್ರು ಸುಮ್ಮನೆ ಆಗ್ತಾನೆ. ಅದು ದೇವರು ಕೂಡ ಅಷ್ಟೇ, ಆತನಿಗೂ ಕೂಡ ಕೋಪ ಬರುತ್ತೆ. ಆತನು ಏನು ಮಾಡ್ತಾನಂದ್ರೆ ಒಬ್ಬ ಕೂಷನ್ ರಿಷಾತಾನ್ ಎಂಬ ಅರಸನ ಕೈಗೆ ಇಸ್ರಾಯೇಲ್ ಜನರನ್ನ ಒಪ್ಪಿಸ್ಕೊಟ್ಬಿಡ್ತಾನೆ. ಎಷ್ಟು ದಿನ? ಬರೋಬ್ಬರಿ 8 ವರ್ಷಗಳ ಕಾಲ ದೇವರು ಈ ಕೂಷನ್ ಎಂಬ ರಾಜನ ಕೈಯಲ್ಲಿ ದೇವರು ಒಪ್ಪಿಸ್ಕೊಟ್ಬಿಡ್ತಾನೆ. ಈ ಕೂಷನ್ ರಿಷಾತಾಹಿಮ್ ಎಂಬ ರಾಜನು ಇಸ್ರಾಯೇಲ್ ಜನರನ್ನ 8 ವರ್ಷ ದಾಸರನ್ನಾಗಿ ಮಾಡ್ಕೊಂಡಿರ್ತಾನೆ. 8 ವರ್ಷ ದನ ದುಡಿಸ್ಕೊಂಡಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ದಾಸರು ಅಂದ್ರೇನು? ಕೆಲಸ ಮಾಡಬೇಕು, 3 ಹೊತ್ತು ಕೆಲಸ, 3 ಹೊತ್ತು ಬೇಕಾದ್ರೆ ಊಟ ಕೊಡ್ತೀನಿ ಅಂತಾನೆ ಹೊರತು ಸಂಬಳ ಮಾತ್ರ ನೀವು ಕೇಳಬಾರ್ದು ಅಂತಾನೆ. ಇದೇ ದಾಸತ್ವ. ಹೀಗೆ 8 ವರ್ಷಗಳ ಕಾಲ ಇಸ್ರಾಯೇಲ್ ಜನರು ಈ ಕೂಷನ್ ರಿಷಾತಾಹಿಮ್ ಎಂಬ ರಾಜನಿಗೆ ದಾಸರಾಗಿದ್ರು. ಅವನ ಕೈ ಕೆಳಗೆ ಇವರು ಗುಲಾಮರಾಗಿ ದಾಸರಂತೆ ಆರಾಮಾಗಿ ದನ ದುಡ್ಕೊಂಡು ಅವನಿಗೆ ಕೊಡಬೇಕು. ಅವನ ಹೇಳಿ ಕೆಲಸ ಎಲ್ಲ ಮಾಡಬೇಕು. ಅವನಿಗೆ ಕೈ ಕಟ್ಟಂದ್ರೆ ಕೈ ಕಟ್ಟಬೇಕು, ಕಾಲು ಕಟ್ಟಂದ್ರೆ ಕಾಲು ಕಟ್ಟಬೇಕು, ಅವ್ನು ಕುಣಿ ಅಂದರೆ ಕುಣಿಬೇಕು, ಒಂದು ಕಡೆ ಕೂತ್ಕೋಬೇಕು, ಅಲ್ಲಿಗೆ ಹೋಗಂದ್ರೆ ಅಲ್ಲಿಗೆ ಹೋಗ್ಬೇಕು, ಯಾರ ಮೇಲೆ ಆದರೂ ಯುದ್ಧಕ್ಕೆ ಹೋಗಂದ್ರೆ ಯುದ್ಧಕ್ಕೆ ಹೋಗ್ಬೇಕು. ಸತ್ತರೆ ಇಸ್ರಾಯೇಲ್ ಜನರೇ ನೀವೇ ಸತ್ತು ಹೋಗಿ ಅಂತಾನೆ ಅವನು ಅವ್ರನ್ನೆಲ್ಲರೂ ರಾಷ್ಟ್ರನಾಗಿ ಇಟ್ಕೊಂಡಿದ್ದಾನೆ. ಹಂಗಾಗಿ 8 ವರ್ಷಗಳ ಕಾಲ ಈ ರಾಜನ ಕೈಗೆ ಕೆಳಗೆ ಇಸ್ರಾಯೇಲ್ ಜನರು ಗುಲಾಮರಾಗಿದ್ರು, ದಾಸರಾಗಿದ್ರು, ಅವನಿಗೆ ಅಡಿಯಲಾಗಿದ್ರು. ಅವನಿಗೆ ಹೇಳಿದಂತೆ ಇವರು ಕೇಳ್ಕೊಂಡು ನಾಯಿಗಳ ಥರ ಬಿದ್ದಿರ್ಬೇಕಾಗಿತ್ತು. ಇಲ್ಲಾಂದರೆ ಆ ರಾಜ ಹಾಕ್ಕೊಂಡು ರುಬ್ತಿದ್ದ. ಇಲ್ಲ ಸೈನಿಕರಿಗೆ ಅದು ಚೆನ್ನಾಗಿ ಚರ್ಮ ಸೋಸ್ ಹಾಕ್ಬಿಡ್ತಿದ್ದ. ಆಮೇಲೆ ಹಲ್ಲೆಲೂಯಾ. ಹಂಗಾಗಿ ಆ ಭಯದ ಕಾರಣ ಅವ್ನು ಹೇಳಿದ ಮಾತಾದ್ರು ಕೇಳ್ತಿದ್ರು. ಆಮೇಲೆ ಹಲ್ಲೆಲೂಯಾ. ಹಿಂಗಾಗಿ ದೇವರನ್ನ ಮರ್ತವರ ಗತಿ ನಾಯಿ ಪಾಡಾಗ ಹೋಗ್ಬಿಡುತ್ತೆ. ಆದ್ರಿಂದ ದೇವರು ಹೇಳ್ತಾರದು, ನಿಮ್ಮ ದೇವರಾದ ಯೆಹೋವನನ್ನ ನೀವೆಂದಿಗೂ ಮರೆಯಬಾರದು ಎಂಬುದಾಗಿ ದೇವರು ವಚನಗಳ ಮುಖಾಂತರವಾಗಿ ಇಸ್ರಾಯೇಲ್ ಜನರನ್ನ ಎಚ್ಚರಪಡಿಸ್ತಾ ಬಂದನು. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವರು ಈ ವಚನಗಳನ್ನ ನೇಮಕ ಮಾಡುವಂಥ ಉದ್ದೇಶ
ನೀನು ಅವರಾಗಿ ಎಚ್ಚರಪಡಿಸು, ನೀವು ನನ್ನನ್ನು ಮರ್ತಿದ್ದೀರಾ ಎಂಬುದಾಗಿ ಅವರಿಗೆ ನೀನು ಎಚ್ಚರಪಡಿಸು ಎಂಬುದಾಗಿ ದೇವರು ವತ್ನೀಲನ ಮುಖಾಂತರವಾಗಿ ಇಸ್ರಾಯೇಲ್ ಜನರನ್ನು ಆತನು ಎಚ್ಚರಪಡಿಸಿದನು. ಆಮೇಲೆ ಹಲವು ದಿನ ಸಭೆಯಾದ ನಮ್ಮನ್ನು ಕೂಡ ಆತನು ಎಚ್ಚರಪಡಿಸ್ತಾ ಇದ್ದಾನೆ. ನೀವು ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ದೇವರಾದ ಯೆಹೋವನನ್ನು ಮರೆಕೊಡ್ದು ಮರೆತರೆ ಏನಾಗ್ತೀರಾ? ನಿಮ್ಮನ್ನು ಕೂಡ ದೇವರು ದಾಸರಾಗೋದಕ್ಕೆ ಬಿಟ್ಟು ಒಪ್ಪಿಸ್ಕೊಟ್ಬಿಡ್ತಾನೆ, ಗುಲಾಮಗಿರಿಗೆ ಒಪ್ಪಿಸ್ಕೊಟ್ಬಿಡ್ತಾನೆ. ನೀವು ಮಾಡೋ ಕೆಲಸ ಎಷ್ಟೇ ಪ್ರಯಾಸ ಪಟ್ಟು ನೀವು ಕೆಲಸ ಮಾಡುವ ಅದರಲ್ಲಿ ಅಭಿವೃದ್ಧಿ ಕಾಣದ ಹಾಗೆ ದೇವರೇ ಮಾಡ್ತಾನೆ. ಹಂಗಾಗಿ ನಿಮ್ಮ ದೇವರ ಕೈ ನಿಮಗೆ ವಿರುದ್ಧವಾಗಿದ್ದರೆ ಎಂದಿಗೂ ಜಯಶಾಲಿ ಆಗೋದಿಲ್ಲ. ನಿಮ್ಮ ದೇವರ ಕೈ ನಿಮ್ಮ ಪರವಾಗಿದ್ದರೆ ನೀವು ಜಯ ಹೊಂದುತ್ತೀರ. ಹಾಗಾದರೆ ನಿಮ್ಮ ದೇವರನ್ನು ನೀವು ಮರೆಕೊಡ್ತು. ಯಾವಾಗ ನೀವು ನಿಮ್ಮ ದೇವರನ್ನು ಮರೆಯಲ್ವೋ ಆಗ ದೇವರು ನಿಮಗೆ ವಿಜಯವನ್ನು ಕೊಡ್ತಾನೆ. ನೀವು ಮಾಡುವ ಕೆಲಸಗಳಲ್ಲಿ ದೇವರು ನಿಮಗೆ ಆಶೀರ್ವಾದ ಕೊಡ್ತಾನೆ, ಸಫಲತೆ ಕೊಡ್ತಾನೆ. ನೀವು ಬಿತ್ತುವಂಥ ಬೀಜಗಳು ಆ ಫಲವನ್ನು ಬರುವಂತೆ ದೇವರು ಆ ಫಲವನ್ನು ಉಂಟು ಮಾಡ್ತಾನೆ. ನೀವು ಮಾಡುವ ನಿಮ್ಮ ಭೂಮಿ ಯಾವುದೇ ಇರಲಿ, ಬಿಸ್ನೆಸ್ ಇರಲಿ ಅಥವಾ ವ್ಯವಸಾಯ ಇರಲಿ, ಈ ಮಾಡುವ ಉಳುಮೆಗಳಲ್ಲೂ ಕೂಡ ದೇವರು ಅಭಿವೃದ್ಧಿಯನ್ನು ಕೊಡ್ತಾನೆ. ನೀವು ಸಾಕುವಂಥ ಸಾಕು ಪ್ರಾಣಿಗಳಲ್ಲಾಗಲಿ, ಹಸು ಕುರಿ ಏನೇ ಆದರೂ ಕೂಡ ಅವುಗಳಲ್ಲೂ ಕೂಡ ದೇವರ ಅಭಿವೃದ್ಧಿಯನ್ನು ಕೊಡ್ತಾನೆ. ಯಾವಾಗ ನೀವು ದೇವರನ್ನ ಮರೆಯದೇ ಇದ್ದಾಗ, ಅಕಸ್ಮಾತ್ ಮರೆತುಬಿಟ್ರೆ ನೀವು ಮಾಡೋ ಯಾವ ಕೆಲಸ ಆಗಲಿ, ಯಾವ ಬಿಸ್ನೆಸ್ ಆಗಲಿ, ಯಾವುದ್ರಲ್ಲೂ ಕೂಡ ಆಶೀರ್ವಾದ ಕಾಣದಾಗೆ ಯಾರು ಮಾಡ್ತಾರೆ? ದೇವರೇ ಮಾಡ್ತಾನೆ ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅದರ ನಮ್ಮ ಮಾತನ್ನ ಕರಲನ್ನು ತಟ್ಟುತ್ತಾ ದೇವರನ್ನ ಹೆಸರನ್ನು ಮಹಿಮೆಪಡಿಸುವರಾಯೋಣ. ಆಮೇನ್. ಹಾಲಿಂದ ದೇವರು ಈ ದಿನ ಸಭೆ ಆದ ನಮ್ಮನ್ನು ಎಚ್ಚರಪಡಿಸ್ತಿದ್ದಾನೆ. ಆಮೇನ್. ಹಾಗಾದರೆ ನಾವೀಗ ನೋಡ್ಕೊಳ್ಳೋಣ, ದೇವರು ಯಾವ ಉದ್ದೇಶಕ್ಕಾಗಿ ವತ್ನೀಲನನ್ನೇ ಸೆಲೆಕ್ಟ್ ಮಾಡಬೇಕಾಯಿತು? ಯಾಕಂದರೆ ನ್ಯಾಯಸ್ಥಾಪಕರು ಹಾಗಾದರೆ ಇಸ್ರಾಯೇಲ್ ಜನರಲ್ಲಿ ಹೆಚ್ಚು ಕಡಿಮೆ 24 ಲಕ್ಷ ಜನ ಮೋಶೆ ಕಾಲದಲ್ಲೇ ಇದ್ದರು ಎಂಬುದಾಗಿ ದೇವರ ಆತ್ಮನು ಹೇಳ್ತಾನೆ. ಆಮೇಲೆ ಹಾಗಾದರೆ ಯೆಹೋಶುವನ ಕಾಲಕ್ಕೆ ಮತ್ತು ನ್ಯಾಯಸ್ಥಾಪಕರ ಕಾಲಕ್ಕೆ ಬರುವಷ್ಟೊತ್ತಿಗೆ ನನ್ನ ಪ್ರಕಾರ ಅಂದಾಜು ಒಂದು 30 ಲಕ್ಷ ಆದರೂ ಜನ ಬಂದಿರ್ಬೋದು, ಆಗಿರ್ಬೋದು. ಆಮೇಲೆ ಹಾಗಾದ್ರೆ ಅಷ್ಟು ಲಕ್ಷ ಜನರ ಕಾರು ಕೂಡ ಇಸ್ರಾಯೇಲ್ ಜನರು ಇದ್ದಾಗ ದೇವರು ಅದರಲ್ಲಿ ಅಷ್ಟು ಲಕ್ಷ ಜನರಲ್ಲಿ ಸೆಲೆಕ್ಟ್ ಮಾಡುವಂಥ ವ್ಯಕ್ತಿ ಒಬ್ಬನೇ. ಯಾರು? ಅವನು ವತ್ನೀಲನಾಗಿದ್ದಾನೆ. ಹಾಗಾದರೆ ದೇವರು ವತ್ನೀಲನನ್ನೇ ಸೆಲೆಕ್ಟ್ ಮಾಡೋದಕ್ಕೂ ಕೂಡ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಏನೆಂಬುದಾಗಿ ನಾವು ದೇವರ ವಾಕ್ಯದ ಮುಖಾಂತರವಾಗಿ ಇದನ್ನು ನಾವು ನೋಡಿಕೊಳ್ಳುವರಾಗಿರೋಣ. ಅದೇ ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ಆಮೇನ್. ಹಲ್ಲೆಲೂಯಾ. ಜಡ್ಜಸ್ ಚಾಪ್ಟರ್ 3 ವರ್ಸ್ 10 ನಲ್ಲಿ ದೇವರ ಆತ್ಮನ ಸಭೆಯಾದ ನಮ್ಮ ಸಂಗಡ ಈ ರೀತಿಯಾಗಿ ಆತನು ಮಾತನಾಡ್ತಾ ಇದ್ದಾನೆ. And the spirit of God came upon him, and he judged Israel and went out to war, and the Lord delivered Cushan-Rishathaim, king of Mesopotamia, into the land in his hand, prevailed against Sarishathai. ಆಮೇನ್. ಹಲ್ಲೆಲೂಯಾ. ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರ ಆತ್ಮ ಸಭೆಯಾದ ನಮ್ಮ ಸಂಗಡ ಈ ರೀತಿಯ ಮಾತನಾಡ್ತದೆ. ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಅವನು ಇಸ್ರಾಯೇಲರ ನ್ಯಾಯ ಸ್ಥಾಪನೆಗೋಸ್ಕರ ಯುದ್ಧಕ್ಕೆ ಹೊರಟನು. ಯೆಹೋವನು 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಷನ್-ರಿಷಾಥಾಯಿಮನನ್ನು ಅವನ ಕೈಗೆ ಒಪ್ಪಿಸಿಕೊಟ್ಟಿದ್ದರಿಂದ ಅವನು ಅವನನ್ನು ಪೂರ್ಣವಾಗಿ ಸೋಲಿಸಿಬಿಟ್ಟನು ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಈ ಹಂತದ ಕ್ಷಣಗಳಲ್ಲಿ ಸಭೆ ಆತ ನಮ್ಮೆಲ್ಲರ ಸಂಗ ದೇವರಾತ್ಮನ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಹಾಗಾದರೆ ದೇವರು ವತ್ನೀಲನನ್ನೇ ಸೆಲೆಕ್ಟ್ ಮಾಡಲು ಒಂದು ಪರ್ಟಿಕ್ಯುಲರ್ ಕಾರಣ ಏನು ಅಂತ, ನಿರ್ದಿಷ್ಟವಾದ ಕಾರಣ ಏನೆಂಬುದಾಗಿರುವುದಾದರೆ ಅವನಲ್ಲಿ ದೇವರ ಆತ್ಮವಿತ್ತು. ಆಮೇನ್. ಹಲ್ಲೆಲೂಯಾ. ಆದ್ದರಿಂದ ಈ ದಿನ ಸಭೆಯಾದ ನಮಗೆ ಹೇಳ್ತಾ ಇದ್ದಾನೆ ದೇವರು, ನಾನು ಯಾವಾಗಲೂ ಯೆಹೋವನ ಆತ್ಮವನ್ನು ಹೊಂದಿರಬೇಕು. ಐ ಮಸ್ಟ್ ಆಲ್ವೇಸ್ ಹ್ಯಾವ್ ಜೆಹೋವಾಸ್ ಸ್ಪಿರಿಟ್. ವಿ ವೋಂಟ್ ಶೋ ಹೆಂಗೋ ಹೆ ಶೋಹಾ ಡೆ ಲಿಂಗ್. ಆಮೇನ್. ಹಲ್ಲೆಲೂಯಾ.
నేను ఎన్నప్పుడు యెహోವని ಆತ್ಮವನ್ನು ಕಳೆಗೊಂಡಾಗ ಆಮೆನ್ ಹಲ್ಲೆಲೂಯಾ. ಹಾಗಾದರೆ ನಾನು ಯಾವಾಗಲೂ ಯೆಹೋವನ ಆತ್ಮನನ್ನು ಹೊಂದಿರಬೇಕು. ಆಮೆನ್ ಹಲ್ಲೆಲೂಯಾ. ಯಾಕಂದರೆ ನಮ್ಮನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ದೇವರು ನಮ್ಮಲ್ಲಿ ದೇವರ ಆತ್ಮನು ಇರಬೇಕು. ದ ಹೋಲಿ ಸ್ಪಿರಿಟ್ ಇನ್ಸೈಡ್ ಆಗಿ ನಮ್ಮ ಸಂಘ ಆತನು ಇರುವುದಾದರೆ ನಾವು ಸೆಲೆಕ್ಟ್ ಆಗುತ್ತೇವೆ. ಆಮೆನ್ ಹಲ್ಲೆಲೂಯಾ. ಇಲ್ಲಾಂದರೆ ಅನ್ಸೆಲೆಕ್ಟೆಡ್ ಲಿಸ್ಟಲ್ಲೇ ಇರ್ತೀವಿ. ಆಮೆನ್ ಹಲ್ಲೆಲೂಯಾ. ಕೆಲವರು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ಕೂಡ ಕೆಟ್ಟವರಾಗಿ ನಡೆದವರು ಕೂಡ ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿದೆ. ಆಮೆನ್ ಹಲ್ಲೆಲೂಯಾ. ಹಾಗಾಗಿ ಪವಿತ್ರಾತ್ಮನ ಹೊಂದಿರೋರು ಎಲ್ಲರೂ ಸೆಲೆಕ್ಟ್ ಆಗಲ್ಲ. ಪರಿಶುದ್ಧಾತ್ಮನ ಹೊಂದಿಕೊಂಡು ಆತನ ಮಾತಿಗೆ ವಿಧೇಯರಾಗಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವ ಎಲ್ಲರೂ ಕೂಡ ಸೆಲೆಕ್ಟ್ ಆಗ್ತಾರೆ. ಒತ್ನೇಲನು ಕೂಡ ಅವನು ಪರಿಶುದ್ಧ ಆತ್ಮನನ್ನು ಹೊಂದಿಕೊಂಡವನಾಗಿದ್ದನು. ಆ ಆತ್ಮನು ಅವನ ಮೇಲೆ ಬಂದಿದ್ದರಿಂದ ಅವನ ಸಹಲರ ನ್ಯಾಯಸ್ಥಾಪನೆಗೋಸ್ಕರ ಯುದ್ಧಕ್ಕೆ ಹೊರಟನೆ ಎಂಬುದಾಗಿದೆ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಾದರೆ ದೇವರು ನಮ್ಮಲ್ಲಿ ಇರಬೇಕು, ನಮ್ಮಲ್ಲಿ ದೇವರ ಆತ್ಮನು ಇರಬೇಕು. ಅದರಿಂದಲೇ ದೇವರ ವಾಕ್ಯ ಹೇಳುತ್ತೆ, ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಎಲ್ಲೋ ಯೆಹೋವನ ಆತ್ಮನಿಂದಲೇ ಆಗುತ್ತದೆ ಎಂಬುದಾಗಿ. ಹಾಗಾದರೆ ನಮ್ಮಿಂದ ಆಗುತ್ತೆ ಎಂಬುದಾಗಿ ನಾವು ಏನೇನೋ ಮಾಡೋಕ್ಕೆ ಹೋಗ್ತೇವೆ. ಆಮೇಲೆ ಏನೂ ಆಗಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಕೈ ಕೊಟ್ಕೊಂಡು ನಿಂತ್ಕೊಳ್ತೇವೆ. ಆಗ ನಮ್ಮನ್ನು ನೋಡಿ ದೇವರು ನಗ್ಗಾಡ್ತಾನೆ. ಆಮೇಲೆ ನಾನು ಏನಪ್ಪ ನಾನೇ ಮಾಡ್ತೀನಿ ಅಂತ ಹೋಗ್ಬಿಟ್ಟೆ, ಈಗ ಏನು ಕೈ ಕುಂತ್ಕೊಂಡು ಸುಮ್ಮನೆ ಕೂತಿದ್ಯಾ, ಸುಮ್ಮನೆ ನಿಂತಿದ್ಯಾ ಅಂತ ದೇವರು ತಮಾಷೆ ಮಾಡ್ತಾನೆ. ಆಮೇಲೆ ನಾನು ಕೆಲವರಂಗೆ ದೇವರಿಂದ ಏನೂ ಆಗಲ್ಲ, ನನ್ನಿಂದಲೂ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡೋದಕ್ಕೆ ಹೋಗ್ಬಿಡ್ತೀವಿ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಏನೂ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಇನ್ಯಾಕೆ ಬಿಡಪ್ಪ, ನಮ್ಮ ಕೈ ಹಾಕಿ ಏನು ಕೆಲಸ ಮಾಡೋಕ್ಕೆ ಹೋಗೋದು ಬೇಡ, ದೇವ್ರ ಚಿತ್ತ ಇದ್ರೆ ದೇವರು ನಮ್ಗೆ ಹೇಳಿದ್ರೆ ಅವಾಗ ನಾವು ಮಾಡೋಕ್ಕೆ ಹೋಗಲ್ಲ, ಇಲ್ಲ ಅಂದರೆ ನಾವು ಸುಮ್ಮನೆ ಇರೋಣ ನಮ್ಮದಾಗಿ ಆಗ ತೀರ್ಮಾನ ತೆಗೆದುಕೊಳ್ತಾರೆ. ಆದ್ದರಿಂದ ನಮಗೆ ದೇವರು ಮುಂಚಿತವಾಗಿ ಹೇಳಿರ್ತಾರೆ, ನಾನು ಹೇಳಿದ್ದು ನೀನು ಅಷ್ಟೇ ಮಾಡು ಮಗನೇ ಎಂಬುದಾಗಿ. ಆದರೆ ನಾವು ದೇವರು ಹೇಳೋದನ್ನ ಬಿಟ್ಟು ಬೇರೆ ಏನೇನೋ ಮಾಡೋಕ್ಕೆ ಹೋಗ್ತೀವಿ. ನಮ್ಮದೇ ಪ್ರಿಪೇರ್ ಆಗಿ ಕೆಲವು ಪ್ಲ್ಯಾನ್ಗಳನ್ನ ಇಟ್ಕೊಂಡ್ಬಿಟ್ಟಿರ್ತೇವೆ, ಅದನ್ನೇ ನಾವು ಮಾಡೋಕ್ಕೆ ಹೋಗ್ತೀವಿ. ಆವಾಗ ಆ ಕೆಲಸ ಎಲ್ಲ ವ್ಯರ್ಥ ಆಗುವಂತೆ ದೇವರೇ ಮಾಡಾಕ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ನಾವೇನಾದರೂ ಮಾಡೋದಕ್ಕಿಂತ ಮುಂಚೆ ನಮ್ಮ ದೇವ್ರ ಬಳಿ ಇರುವಂತೆ ಸಾಧ್ಯ ಪರ್ಮಿಷನ್ ಕೇಳೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ಹಲ್ಲೆಲೂಯಾ. ದೇವರೇ ಇಂಥ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೆ, ಇದು ನಿನ್ನ ಚಿತ್ತ ಇದ್ದರೆ ನೀನೇನು ನನಗೆ ಹೇಳು, ನಾನು ಇದು ಮಾಡ್ತೀನಿ. ನಿನ್ನ ಚಿತ್ತ ಇಲ್ಲ ಅಂತಲೂ ಕೂಡ ಹೇಳ್ಬಿಡು, ಇದನ್ನು ಮಾಡೋಕ್ಕೆ ಹೋಗಲ್ಲ, ಯಾಕೆ ಬೇಕು ನಮಗೆ ಅದ್ರ ತಂಟೆ ಬೇಡ, ಸಮಾಸನೂ ಬೇಡ, ನಮ್ಗೆ ಆ ಕೆಲಸನೂ ಬೇಡ, ಏನೂ ಬೇಡ ಎಂಬುದಾಗಿ ನಮ್ಮ ಪಾಡಿಗೆ ನಾವು ಇದ್ಬಿಡ್ಬೇಕು. ಆಮೇಲೆ ಹಲ್ಲೆಲೂಯಾ. ಕೆಲವರು ದೇವರು ಪರ್ಮಿಷನ್ ಏನೂ ಕೇಳಲ್ಲ, ಹೋಗ್ಬಿಡೋದು, ಏನೇನೋ ಇಷ್ಟ ಬಂದ ಕೆಲಸಗಳನ್ನು ಮಾಡಿಬಿಡೋದು, ಹಂಗಾಗೋಗುತ್ತೆ. ಕೆಲವು ಸಾರಿ ಯಾಕೊಬ್ಬನು ಕೂಡ ಕೆಲವು ಇಸ್ರಾಯೇಲ್ ಜನರು ಕೂಡ ಏನು ಮಾಡಿಬಿಟ್ರು ಅಂದರೆ ದೇವರ ಅನುಮತಿ ಇಲ್ಲದೆ, ದೇವ್ರ ಚಿತ್ತಾನೇ ಇಲ್ಲದೆ ಅನ್ಯ ಜನಾಂಗದ ಜೊತೆಗೆ ಒಡಂಬಡಿಕೆನೇ ಮಾಡ್ಕೊಂಡ್ಬಿಡ್ತಾರೆ. ಆಗ ಬಂದು ಅವರು ಒಡಂಬಡಿಕೆ ಮಾಡಿಕೊಂಡು ಕೆಲವು ದಿನಗಳಾದಮೇಲೆ ಅವರಿಂದ ಇವರಿಗೆ ತೊಂದರೆಗಳಾದಮೇಲೆ ಆಗ ದೇವ್ರ ಹತ್ರ ಬಂದು ಇವರು ಪ್ರೇಯರ್ ಮಾಡ್ತಾರೆ, ದೇವರೇ ಈ ಅನ್ಯ ಜನಾಂಗದ ಜೊತೆ ನಾವು ಒಡಂಬಡಿಕೆ ಮಾಡ್ಕೊಂಡಿದ್ವಿ, ಇವರು ನಮಗೆ ತೊಂದರೆ ಪಡಿಸ್ಬಿಟ್ರು, ಈಗ ನಾವೇನು ಮಾಡೋಣ ನಮ್ಮದೇ. ದೇವ್ರ ಹತ್ರ ಬಂದು ಕೇಳಿದ್ರೆ ದೇವರು ಇವ್ರಿಗೆ ಕೊಡುವಂಥ ಆನ್ಸರು, ಅಣ್ಣ ಮಹಾಪುಣ್ಯಾತ್ಮ, ನೀನೇನಾದರೂ ಒಡಂಬಡಿಕೆ ಮಾಡ್ಕೊಳುವಾಗ ನನ್ನ ಅನುಮತಿ ಕೇಳ್ದ, ನನ್ನನ್ನು ವಿಚಾರಿಸ್ದ, ನನ್ನ ಬಳಿ ಬಂದು ಪ್ರಾರ್ಥನೆ ಮಾಡ್ದ, ಏನೂ ಮಾತಾಡಿಲ್ಲ, ಏನೂ ಪ್ರಾರ್ಥನೆಯನ್ನು ಮಾಡಿಲ್ಲ, ನಾನೇನೂ ಕೂಡ ಕೇಳಲಿಲ್ಲ, ನೀನಾಗಿ ನೀನು ಹೋಗಿ ಅವ್ರ ಜೊತೆ ಮಾತಾಡಿ ಏನು ಮಾಡ್ಕೊಂಡೆ, ಒಡಂಬಡಿಕೆನೇ ಮಾಡ್ಕೊಂಬಿಟ್ಟೆ. ಈಗ ಅವ್ರು ನಿನ್ಗೆ ತೊಂದರೆ ಕೊಟ್ಟರು, ಕಾಟ ಕೊಟ್ಟರು ಎಂಬುದಾಗಿ ಹೇಳಿ ಈಗ ನನ್ನ ಹತ್ರ ಬಂದು ಕೇಳ್ತಾ ಇದ್ದೆ ಎಂಬುದಾಗಿ ದೇವ್ರಿಗೆ ಹೇಳ್ತಾನೆ. ಆಮೇಲೆ ಅದೇ ದೇವ್ರ ಮುಂಚೆ ಹೇಳಿರ್ತಾನೆ, ನೀವೇನೇ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಅನುಮತಿ ಕೇಳ್ರಪ್ಪ, ನಾನು ನಿಮ್ಗೆ ಏನಾದರೂ ಹೇಳ್ತೀನಿ ಉತ್ತರ, ಆ ಉತ್ತರದಂತೆಯೇ ಮಾಡಿ. ನಾನು ಹ್ಞೂ ಅಂದರೆ ಕೆಲಸ ಶುರು ಮಾಡಿ, ನಾನು ಹ್ಞೂ ಅಂದರೆ ಕೆಲಸ ಶುರು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಕೆಲಸ ನಿಂತೇ ಇರಲಿ ಎಂಬುದಾಗಿ ದೇವ್ರು ಹೇಳಿರ್ತಾನೆ. ಆಮೇಲೆ ಆದರೆ ಕೆಲವರು ಇಲ್ಲ ಈ ಬಿಸ್ನೆಸ್ ಹಂಗಾಗುತ್ತೆ, ಆ ಬಿಸ್ನೆಸ್ ಹಿಂಗಾಗುತ್ತೆ, ಇವ್ರು ಹಂಗೆ ಹೇಳಿದ್ರು, ಇವರು 1 ಲಕ್ಷ ಹಾಕಿದ್ರು 2 ಲಕ್ಷ ಬರುತ್ತಂದ್ರು, ಹಂಗೆ 1 ಲಕ್ಷ ಹಾಕಿದ್ವಿ 2 ಲಕ್ಷ ಬರಲಿಲ್ಲ, ಅದೇನಾಗೋಯ್ತು, ಎಲ್ಲ ಡ್ಯಾಶ್ ಆಗಿ ಎಲ್ಲ ಹೊರಟೋಗ್ಬಿಡ್ತು, ಎಲ್ಲ ಹಾಳಾಗೋಯ್ತು, ನಾಶ ಆಗೋಯ್ತು. ಅವ್ರಿಗೆ ಇಲ್ಲಿ ಚಡ್ಡಿ ಕಟ್ಟಿದ್ವಿ, ಅಲ್ಲಿ ಚಡ್ಡಿ ಕಟ್ಟಿದ್ವಿ, 4 ಚಡ್ಡಿ ಕಟ್ಟಿದ್ವಿ, ಎಲ್ಲ ಕರೆಕ್ಟಾಗಿ ಬಂತು, 5ನೇ ಚಡ್ಡಿಗೆ ಅವ್ರಿಗೆ ಊರೇ ಬಿಟ್ಟು ಹೋದ್ರು ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ
ಆ ಚೀಟಿ ಕಟ್ಟುವಾಗಲೂ ಕೂಡ ಇವ್ರು ಯಾರು ಕೂಡ ಏನೋ ಮಾಡಲಿಲ್ಲ. ದೇವ್ರ ಹತ್ರ ಪರ್ಮಿಷನ್ ಕೇಳೇ ಇಲ್ಲ, ದೇವ್ರ ಹತ್ರ ಇವ್ರ ಅನುಮತಿ ಕೇಳೇ ಇಲ್ಲ, ದೇವ್ರ ಚಿತ್ತ ಇದೆಯಾ ಅಂದಾಗ ಕೂಡ ಕೇಳಿಲ್ಲ. ಕೇಳುವರು ವಿವಾಹ ಮಾಡ್ಕೊಳ್ಳುವ ವಿಷಯದಲ್ಲೂ ಕೂಡ ಅಷ್ಟೇ, ದೇವ್ರೇ ನಾನು ಈ ಪುರುಷನನ್ನ ವಿವಾಹ ಆಗ್ಬೋದಾ, ಈ ಸ್ತ್ರೀಯನ್ನ ವಿವಾಹ ಆಗ್ಬೋದಾ ಅಂದಾಗ ಒಂದೇ ಒಂದು ಮಾತು ಕೂಡ ದೇವ್ರ ಹತ್ರ ಕೇಳಲ್ಲ. ಅಮ್ಮ ಅಂದ್ರ ಮದುವೆ ಆಗೋದು, ರಿಲೇಷನ್ ಅವರು ಅಂದ್ರ ಮದುವೆ ಆಗೋದು, ಇವ್ರಿಗೂ ಅವ್ರಿಗೂ ಇಷ್ಟ ಆಯ್ತಾ ಮದುವೆ ಆಗೋದು. ಇವ್ರು ಡಿಗ್ರಿ ಓದೋರು, ಅವ್ರು ಡಿಗ್ರಿ ಓದಿದಾರ, ಅವ್ರು ಓದಿದಾರ, ಡಿಗ್ರಿ ಒಳ್ಳೆ ಮ್ಯಾಚ್ ಆಗಿದೆ, ಇಬ್ರು ಹೆಂಗೋ ಜೀವನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮದುವೆ ಆಗ್ಬಿಡೋದು. ಆದಮೇಲೆ ತೊಂದರೆಗಳು ಬಂದಾಗ, ಕಷ್ಟಗಳು ಬಂದಾಗ ಅವಾಗ ಗಂಡ ಹೊಡಿತಾ ಇದ್ದಾನೆ, ಎಂತಿರ್ತವ್ರ ಮನೆಗೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಅವಾಗ ದೇವ್ರ ಹತ್ರ ಬಂದು ಪ್ರಯ ಮಾಡೋದು. ದೇವ್ರೇ ನೀ ಒಂದು ಮಾಡಿದ ಜೋಡಿ ಯಾಕೋ ಸರಿ ಇಲ್ಲಪ್ಪ ಅಂತ ಪ್ರಯ ಮಾಡೋದು. ಆದರೆ ದೇವ್ರ ಮುಂಚೆ ಹೇಳಿದ್ದಾನೇನು, ನೀವು ವಿವಾಹ ಆಗೋಕ್ಕಿಂತ ಮುಂಚೆನೆ ನನ್ನ ಹತ್ರ ಒಂದು ಮಾತು ಕೇಳಿದ್ರೆ, ನೀವು ನನ್ನನ್ನು ಅನುಮತಿನ ಒಂದು ಸತಿ ಆದ್ರೂ ನೀವು ಕೇಳಿದ್ರೆ ಏನೂ ಇಲ್ಲ, ನೀವೇ ನೋಡ್ಕೊಂಡ್ರಿ, ನೀವೇ ರಿಲೇಷನ್ ಮಾಡ್ಕೊಂಡ್ರಿ, ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಅನುಮತಿ ನೀವೇ ಪಡ್ಕೊಂಡ್ರಿ, ಹುಡುಗ ಹುಡುಗಿ ಓಕೆ, ನಮ್ಮ ನೆಂಟ್ರು ಓಕೆ, ನಿಮ್ಮ ನೆಂಟ್ರು ಓಕೆ ಅಂತ ಹೇಳಿ ನೀವು ಡಮ್ 2 ಸಮಯದಾಗ ಮದುವೆ ಮಾಡಾಕ್ಬಿಟ್ರಿ. ಈಗ ನನ್ನ ಹತ್ರ ಬಂದು ಕೇಳ್ತೀರಾ ಅಂದಾಗ ದೇವರು ಕೂಡ ಎಚ್ಚರಿಕೆ ಕೊಡ್ತಾರೆ, ದೇವರು ಕೂಡ ಮಾತನಾಡ್ತಾರೆ. ದೇವ್ರಿಗೂ ಕೂಡ ಕೋಪ ಬರುತ್ತೆ. ದೇವ್ರ ಕೋಪ ಬಂದದಕ್ಕೇ ದೇವರು ಇಸ್ರಾಯೇಲ್ ಜನರನ್ನ 8 ವರ್ಷಗಳ ಕಾಲ ರೆಷಾತಾಯಿಮ್ ಎಂಬ ರಾಜನ ಕೈಗೆ ಒಪ್ಪಿಸ್ಕೊಡ್ತಾನೆ. ಇದಕ್ಕಿಂತ ಮುಂಚೆ ಕೂಡ ಫರೋನನ ಕೈಗೂ ಕೂಡ ದೇವರು ಇಸ್ರಾಯೇಲ್ ಜನರನ್ನು ಒಪ್ಪಿಸ್ಕೊಡೋದಕ್ಕೆ ಕಾರಣ ತಮ್ಮ ದೇವರಾದ ಯೆಹೋವನನ್ನ ಇಸ್ರಾಯೇಲ್ ಜನರು ಮರೆತರು. ಅದರಿಂದ ದೇವರು ಫರೋನ ರಾಜನ ಕೈಗೆ ಒಪ್ಪಿಸ್ಕೊಟ್ಲಿ. ಈ ದಿನ ನೀವು ಕೂಡ ಏನು ಅನ್ನೋದು ದೇವ್ರನ್ನ ಮರೆತರು, ನಿಮ್ಮ ಜೀವನದಲ್ಲ ನಿಮ್ಮನ್ನು ಕೂಡ ಸೈತಾನನಿಗೂ ಕೂಡ ಒಪ್ಪಿಸ್ಕೊಟ್ಬಿಡ್ತಾರೆ ದೇವ್ರು ಹೇಳೋಕ್ಕಾಗಲ್ಲ. ಹಂಗಾಗಿ ನಿಮ್ಮ ದೇವರಾದ ಯೆಹೋವನನ್ನ ನೀವು ಮರೆಯಬಾರ್ದೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯೊಳವನ್ನು ಕೇಳಲಾದ ನಂಬರ್ ಮಾತನ್ನು ನಾವು ಕಾರಣ ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವರಾಯೋಣ. ಆಮೆನ್, ಹಲ್ಲೆಲೂಯಾ. ಈ 10ನೇ ವಾಕ್ಯದಲ್ಲಿ ದೇವರು ಹೇಳ್ತದೆ, ಒತ್ನೇಲನ ಮೇಲೆ ಯೆಹೋವನ ಆತ್ಮವು ಬಂದುದರಿಂದ ಆದರೆ ನಮ್ಮ ಮೇಲೂ ಕೂಡ ದೇವರ ಆತ್ಮ ಇರಬೇಕು. ನಮ್ಮ ಸಭೆಗಳಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರ ಮೇಲೂ ಕೂಡ ಏನಿರಬೇಕು, ದೇವರ ಆತ್ಮ ಇರಬೇಕು. ಆಗ ಸಭೆ ಆಶೀರ್ವಾದ ಪಡುತ್ತೆ, ಇಲ್ಲದಿದ್ದರೆ ಸಭೆ ಆಶೀರ್ವಾದವಾಗಿ ಕಾಣಲ್ಪಡೋದಿಲ್ಲ. ಕೆಲವು ಸಭೆಗಳು ವಿಜೃಂಭಣೆಯಿಂದ ಪಳ ಅಂತ ಮಿಂಚುತ್ತಾ ಇರ್ತವೆ, ಆದರೆ ಆತ್ಮಿಕದಲ್ಲಿ ಸತ್ತ ಸಭೆಗಳು ಲೋಕದಲ್ಲಿ 90% ಅಲ್ಲ, ಆದರೆ 10% ಮಾತ್ರನೇ ಏನು ಆತ್ಮಿಕದಲ್ಲಿ ಬಲಿಷ್ಠವಾದ ಸಭೆಗಳು. ಅವನ್ನ ಇದುವರೆಗೂ ಯಾರು ಟಚ್ ಮಾಡೋಕ್ಕೆ ದೇವ್ರ ಆತ್ಮ ಬಿಟ್ಕೊಡಲ್ಲ. ಯಾಕೆಂದರೆ ಅವುಗಳ ಪರವಾಗಿ ದೇವರು ಇರ್ತಾನೆ. ಆಮೇನ್, ಹಲ್ಲೆಲೂಯಾ. ಯಾಕೆಂದರೆ ಫಲವಾಗಿ ಮಿಂಚುವ ಅಂಥವು ಹುಳದ ಹಾಗೆ ಅನೇಕ ಸಭೆಗಳು, ದುರ್ಬೋಧನೆಗಳು, ದೇವರ ವಾಕ್ಯಕ್ಕೆ ಆದ್ಯತೆ ಕೊಡದ ಸಭೆಗಳು ಕೂಡ ಹೆಚ್ಚಾಗಿದೆ. ಅದರಿಂದ ಬಹಳ ಜಾಗ್ರತೆ ಉಳ್ಳವರಾಗಿದೆ. ಯಾಕೆಂದರೆ ನಿಮ್ಮ ಮೇಲೆ ದೇವರ ಆತ್ಮನ ಇರಬೇಕು, ನಿಮ್ಮ ಸಭೆಯ ಮೇಲೆ ದೇವರ ಆತ್ಮನ ಇದಾನ ಇರುವೆ ಎಂಬುದೇ ನೀವು ಪರಿಶೀಲಿಸಿಕೊಳ್ಳಿರಿ. ಆಮೇನ್, ಹಲ್ಲೆಲೂಯಾ. ಯಾಕೆಂದರೆ ನಮ್ಮ ಮೇಲೂ ನಮ್ಮ ಕುಟುಂಬಗಳ ಮೇಲೂ ದೇವರ ಆತ್ಮನ ಇರಬೇಕು. ಯಾಕೆಂದರೆ ನಮ್ಮ ಕುಟುಂಬವನ್ನು ನಡೆಸುವನು ದೇವರಾಗಿರಬೇಕು, ದೇವರ ಆತ್ಮನಾಗಿರ್ಬೇಕು. ಆಗ ನಮ್ಮ ಕುಟುಂಬವು ಕರ್ತನಲ್ಲಿ ನೆಲೆ ನಿಂತಿರುತ್ತೆ. ಲೋಕದ ವಿಷಯಗಳಲ್ಲಿ ಎಲ್ಲದರಲ್ಲೂ ನಷ್ಟ, ಎಲ್ಲದರಲ್ಲೂ ವೀಕು, ಎಲ್ಲದರಲ್ಲೂ ಲೋ ಕ್ಲಾಸ್ ಆಗಿರ್ಬೋದು, ಆದರೆ ಅದನ್ನು ದೇವರು ಎಂದಿಗೂ ಲೆಕ್ಕ ಹಾಕಲ್ಲ. ಕರ್ತನಲ್ಲಿ ನೀವಿದ್ದೀರಾ, ಹೇಗಿದ್ದೀರಾ ಎಂಬುದಾಗಿ ದೇವರು ನೋಡೋದು. ಹಾಗಾಗಿ ದೇವರಲ್ಲಿ ನೀವು ಸರಿಯಾಗಿರಿ, ದೇವರ ಆತ್ಮನನ್ನು ಅನುಸರಿಸಿ ನೀವು ನಡೆಯಿರಿ. ಅದು ನಿಮಗೆ ಬಹಳ ಆಶೀರ್ವಾದವನ್ನು ಕೊಡುತ್ತದೆ ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯೊಳಗೆ ಕೇಳಲಾದ ನಂಬರ್ ಮಾತನ್ನ ಕರೋಣ ತಟ್ಟುತ್ತಾ ದೇವರಾಮನ ಮಹಿಮೆ ಪಡಿಸುವರಾಗಿರೋಣ. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ದೇವರು ಒತ್ನೇಲನ್ನು ಸೆಲೆಕ್ಟ್ ಮಾಡಿದ್ಮೇಲೆ ತನ್ನ ಮೇಲೆ ದೇವರ ಆತ್ಮನು ಬಂದ ಮೇಲೆ ನಂತರವಾಗಿ ದೇವರ ಆತ್ಮನ ಒತ್ನೇಲನನ್ನು ಉಪಯೋಗಿಸುವಂಥ ಕೆಲಸ ಯಾವ ಕೆಲಸಕ್ಕೋಸ್ಕರ ಉಪಯೋಗಿಸ್ತಾನಂದ್ರೆ ಅದೇ 10ನೇ ವಾಕ್ಯದಲ್ಲಿ ಮುಂದುವರೆದ ಭಾಗದಲ್ಲಿ ದೇವರ ಆತ್ಮನ ಈ ರೀತಿ ಮಾತನಾಡ್ತಾನೆ. ಯೆಹೋವನು 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಷನ್ ರೆಷಾತಾಯಿಮನನ್ನು ಅವನ ಕೈಗೆ ಒಪ್ಪಿಸಿಕೊಟ್ಟದ್ದರಿಂದ ಅವನನ್ನು ಪೂರ್ಣವಾಗಿ ಸೋಲಿಸಿಬಿಟ್ಟನು. ಹಾಗಾದರೆ ಇವನ್ನೆಷ್ಟು ಟಾರ್ಗೆಟ್ ಈಗ ಒತ್ನೇಲನ ಮುಂದೆ ಒಂದು ಯುದ್ಧವನ್ನೇ ಕೊಟ್ಟು ಹೋಗ್ತಾ ಇದ್ದಾನೆ ದೇವರು. ಆಮೇಲೆ ಹಲ್ಲೆಲೂಯಾ.
ಅದು ಬಹಳ ಬಹಳ ಇಂಪಾರ್ಟೆಂಟ್. ಒಂದು ಯುದ್ಧ ಜಯಿಸ್ಬೇಕಂದ್ರೆ ನಮ್ಮಲ್ಲಿ ಮೊದಲು ದೇವರಾತ್ಮ ಇದ್ನೋ ನಾವು ಯುದ್ಧ ಜಯಿಸ್ತೇವೆ, ದೇವರಾತ್ಮ ಇಲ್ವೋ ಯುದ್ಧದಲ್ಲಿ ಸೋತೋಗ್ಬಿಡ್ತೇವೆ. ಅದರಿಂದ ಯೇಸುವಿನಲ್ಲಿ ದೇವರಾತ್ಮನಿದ್ದನು, ಆತನಿಗೂ ಕೂಡ ಪರಿಶೋಧನೆ ಬಂತು. ಆತನು ಸೈತಾನ ಬಂದು ಶೋಧಿಸಿದನು. ಆ ಎಲ್ಲ ಶೋಧನೆಯಲ್ಲೂ ಯೇಸು ಕ್ರಿಸ್ತನು ಜಯವನ್ನು ಸಾಧಿಸಿದನು. ಪರಿಶುದ್ಧ ಆತ್ಮನನ್ನು ಹೊಂದಿಕೊಳ್ಳದೇ ಇರುವವರೆಲ್ಲರೂ ನಿಮಗೆ ಉಂಟಾಗುವ ಶೋಧನೆಗಳಲ್ಲಿ ನೀವು ಸೋತಿರ್ತೀರ. ಆದ್ದರಿಂದ ನಿಮ್ಮಲ್ಲಿ ಯಾರು ಇರಬೇಕು? ಪರಿಶುದ್ಧ ಆತ್ಮನ ಇರಲೇಬೇಕು. ನಿಮ್ಮಲ್ಲಿ ಪರಿಶುದ್ಧ ಆತ್ಮನೇ ಇದ್ದಾನೋ ಇಲ್ಲವೋ ಎಂಬುದಾಗಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ನಮಗೂ ಕೂಡ ನಮ್ಮ ಯುದ್ಧದಲ್ಲಿ ನಾವು ಕೂಡ ಜಯವನ್ನು ಸಾಧಿಸಬೇಕೆಂದರೆ ನಮ್ಮ ಸಂಗಡ ದೇವರಾತ್ಮನ ಇರಬೇಕು. ವಿ ಮಸ್ಟ್ ಹ್ಯಾವ್ ದ ಸ್ಪಿರಿಟ್ ಆಫ್ ಗಾಡ್ ವಿತ್ ಅಸ್ ಇಫ್ ವಿ ಆರ್ ಟು ಬಿ ವಿಕ್ಟೋರಿಯಸ್ ಇನ್ ಅವರ್ ಬ್ಯಾಟಲ್. ಆಮೇನ್, ಹಲ್ಲೆಲೂಯಾ. ಯೋ thầy giờ đón hàng chỗ bông cứu thế sang gà lấy cho bọt chung yu sang thế linh hung mang thong thầy. आमेन, हालेलुया. यदि हमें अपने लड़ाई में विजयी होना है तो हमारे पास परमेश्वर की आत्मा होनी चाहिए. आमेन, हालेलुया. మన యుద్ధంలో మనం విజయం సాధించాలంటే దేవుని ఆత్మ మనతో ఉండాలి. అప్పుడు మనం విజయం సాధిస్తాం, లేకపోతే లేదు, అంతే. ఆమేన్, హల్లెలూయా. అలాగైతే మనతో ఎవరు ఉండాలా? దేవుని ఆత్మ మాలో ఉండాలా. అప్పుడు మనకి వచ్చే అన్ని శోధనలో యుద్ధంలో మనం జయం సాధించినట్లు ಆ ದೇವನಿ ಆತ್ಮ మనకి ಬಲಂ ಇಸ್ತಾడు. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ನಮಗೆ ಸಂಭವಿಸುವ ಎಲ್ಲ ಯುದ್ಧದಲ್ಲೂ ಅಥವಾ ಶೋಧನೆಗಳಲ್ಲಾಗಲಿ ಪರಿಶೋಧನೆಗಳಾಗಲಿ ಇವೆಲ್ಲ ಒಂದು ರೀತಿಯಲ್ಲಿ ಯುದ್ಧಗಳಿದ್ದಂತೆ ಈ ಎಲ್ಲ ಯುದ್ಧಗಳಲ್ಲಿ ನಾವು ಜೀವನ ಸಾಧಿಸಲೇಬೇಕಂತ ನಾವು ಪಣ ತೊಟ್ಟು ನಿಂತರೆ ಆ ಯುದ್ಧದಲ್ಲಿ ನಾವು ಜಯ ಸಾಧಿಸ್ಬೇಕಂದ್ರೆ ನಮ್ಮ ಸಂಗಡ ದೇವರಾತ್ಮ ಇರಬೇಕು. ಆಗ ನಾವು ಯುದ್ಧದಲ್ಲಿ ಜಯ ಸಾಧಿಸ್ತೀವಿ. ಯಾವುದೇ ಕಾರಣಕ್ಕೂ ದೇವರಾತ್ಮನು ಇಲ್ಲ ಅಂತಂದರೆ ನಮ್ಮ ಸಂಗಡ ನಾವು ಜಯವನ್ನು ಸಾಧಿಸೋಕ್ಕಾಗಲ್ಲ, ನಾವು ಸೋತೋಗ್ತೇವೆ. ಯಾಕೆಂದರೆ ಸೈತಾನನು ಅವನು ಸೋತೋದವನೇ. ಸೈತಾನನು ನಂಬುದವನು ಕೂಡ ಅವನು ಕೂಡ ಸೋತೋಗ್ತಾನೆ. ಒಂದಲ್ಲ ಒಂದು ವಿಷಯದಲ್ಲಿ ಸೋತಾಗ್ತಾನೆ. ಒಂದು ಲೋಕದ ವಿಷಯದಲ್ಲಾಗಲಿ, ಹಣದ ವಿಷಯದಲ್ಲಾಗಲಿ, ಧೂಮಪಾನ, ಮದ್ಯಪಾನ, ಲೋಕದ ಹೊನ್ನು, ಹಣ, ಮಣ್ಣು ಇವೆಲ್ಲವುಗಳ ಹಿಂದೆ ಹೋದವರು ಒಂದಲ್ಲ ಒಂದು ವಿಷಯದಲ್ಲಿ ಸೋತಾಗ್ತಾರೆ. ಕೆಲವರು ಗ್ರೇಟ್ ಕಿಂಗ್ ಆಫ್ ಅಲೆಕ್ಸಾಂಡರ್ ರಾಜನು, ಅವನು ಕೂಡ ನಾನು ಇಡೀ ಲೋಕಕ್ಕೆ ರಾಜ ಆಗಬೇಕಂತ ಹೊರಟೋದ. ಲೋಕದ ಆಶೀರ್ವಾದ ಅದೆಲ್ಲ ಹಂಗ ಹೋದವನು ಕಡೆಗೆ ಅವನೇ ಹೇಳ್ಬಿಡ್ತಾನೆ, ನನ್ನ ಸಮಾಧಿ ಮಾಡುವಾಗ ನನ್ನ 2 ಕೈನ ಆಚೆ ಹಾಕಿಟ್ಬಿಟ್ರಪ್ಪ. ಇದರ ಅರ್ಥ ಏನು ಗೊತ್ತೇನಂಟ್ರಪ್ಪ? ಹೇಳ್ತಾ ಇದ್ದೀನಿ, ನಾನು ಇಡೀ ಲೋಕದ ಅನೇಕ ದೇಶಗಳನ್ನು ಗೆದ್ದರೂ ಕೂಡ ಹೋಗುವಾಗ ನಾನೇನು ತಗೊಂಡು ಹೋಯ್ತಾ ಎಲ್ಲ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಹಾಗಲಿಲ್ಲ. ಆದರೆ ಪರಲೋಕದ ತಂದೆಯಾದ ದೇವರು ಕೃಪೆಯ ಸಭೆಯ ಜನರಾದ ನಮ್ಗೆ ಹೇಳ್ತಾ ಇದ್ದೇನೆ, ನೀವು ಸತ್ತಾಗ ನಿಮ್ಮ ಕೈಗಳು ಒಳಗೆ ಇದ್ರೂ ಪರವಾಗಿಲ್ಲ, ಹೊರಗಿದ್ರೂ ಪರವಾಗಿಲ್ಲ, ಆದರೆ ನೀವು ಸ್ವಾರ್ಥಿ ಸಹ 1-2 ಆತ್ಮ ಅಥವಾ 1 ಆತ್ಮ ಆದರೂ ಸಂಪಾದನೆ ಮಾಡಿದ್ರೆ ಮುಗೀತು. ನಿಮ್ಮ ಆಶೀರ್ವಾದ ಖಾಲಿ ಕೈಯಲ್ಲಿ ಇರಲ್ಲ. ಪರಲೋಕದಲ್ಲಿ ಹೆಂಗೆ ಇರುತ್ತೆ, ನಿಮ್ಮಿಂದ ಒಂದು ಆಶೀರ್ವಾದ ಅದು ನಿನ್ನೆ ಇದ್ದು ಇವತ್ತಿದ್ದು 1 ವರ್ಷ 2 ವರ್ಷ ಇದ್ದು ನಾಶ ಆಗಲ್ಲ. ನಿಮ್ಮ ಆಶೀರ್ವಾದ ಕೋಟ್ಯಾಂತರ ಲಕ್ಷಾಂತರ ಎಷ್ಟೇ ವರ್ಷಗಳಾದರೂ ಶತಮಾನಗಳು ಕಳೆದರು, ಯುಗಗಳೇ ಕಳೆದರು, ನಿಮ್ಮಿಂದ 1 ಆತ್ಮ ರಕ್ಷಣೆ ಬಂದಿರುವುದಾದರೂ ಆ ಆಶೀರ್ವಾದ ನಿಮಗೆ ಶಾಶ್ವತವಾಗಿರುತ್ತೆ. ಅದು ಪರಲೋಕದ ಆಶೀರ್ವಾದ. ದೇವರು ಅಂಥ ಆಶೀರ್ವಾದಕ್ಕಾಗಿ ದುಡಿರಿ ಎಂಬುದಾಗಿ ಹೇಳ್ತಾನೆ. ದುಡಿಯಿರಿ, ಲೋಕದಲ್ಲಿ ನಾಶ ಆಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ. ಇವತ್ತಿದ್ದು ನಾಳೆ ಇದ್ದು ತುಕ್ಕಿಡಿದು ನಾಶ ಆಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಆಹಾರಕ್ಕಾಗಿ ದುಡಿಬಿಡ್ರಿ. ನಿತ್ಯ ಪರಲೋಕದಲ್ಲಿ ಉಳಿಯುವಂಥ ಆ ಪರಲೋಕದ ರಾಜ್ಯಕ್ಕಾಗಿ ದುಡಿಯಿರಿ. ಅದು ನಿಮಗೆ ಶಾಶ್ವತವಾದ ಆಶೀರ್ವಾದವೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವವನು ಕೇಳಲಾದ ನಂಬರು ಮಾತನಾಡ ತಟ್ಟುತ್ತಾ ದೇವರ ನಾಮವನ್ನು ಮೇಂಪಡಿಸುವವರ ಆಮೇನ್, ಹಲ್ಲೆಲೂಯಾ. ಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟಲ್ಲಿ
ನೀವು ದುಡಿಯಿರಿ, ಅದು ಪರಲೋಕಕ್ಕೋಸ್ಕರ ದುಡಿಯಿರಿ, ಪರಲೋಕದ ಕೆಲಸಗಳಿಗೋಸ್ಕರ ದುಡಿಯಿರಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯಿರಿ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ದೇವರು ಕಡೆಯದಾಗಿ ಒತ್ನೆಲ್ಲ ನಾವು ಒಂದು ಕೆಲಸಕ್ಕೋಸ್ಕರ ಉಪಯೋಗ ಮಾಡಿ ಆ ಯುದ್ಧದಲ್ಲಿ ಜಯವನ್ನು ಕೊಟ್ಟು ಎಲ್ಲ ಇಸ್ರಾಯೇಲ್ ಜನರನ್ನ ಆತನ ಹೊರಗೆ ಕರೆದುಕೊಂಡು ಬರ್ತಾನೆ. ಆಮೇಲೆ ಹಲ್ಲೆಲೂಯಾ. ದೇವರು ವಿಧಿಯರಾಗಿ ನಡೆಯೋದಕ್ಕಂತೆ ಅವರನ್ನು ಹೊರಗೆ ಬರಮಾಡುವುದಕ್ಕಾಗಿ ದೇವರು ಒತ್ನೆಯಲ್ಲನ್ನು ಉಪಯೋಗಿಸ್ತಾನೆ. ನಂತರ ಕಡೆಯದಾಗಿ ದೇವರು ಯಾವ ಉದ್ದೇಶಕ್ಕಾಗಿ ಒತ್ನೆಯಲ್ಲನ್ನು ಉಪಯೋಗಿಸ್ತಾನೆ ಅಂದರೆ ಅದೇ ನ್ಯಾಯಸ್ಥಾಪಕರು 3:11 ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವ ಜಡ್ಜಸ್ ಚಾಪ್ಟರ್ 3:11 ದೇವರು ಸಭೆಯಾದ ನಮ್ಮ ಸಂಗಡ ಈ ರೀತಿ ಮಾತನಾಡ್ತಾ ಇದ್ದಾನೆ. And the land had rest for a year, and Othniel the son of Kenaz died. Judges chapter 3:11. ನ್ಯಾಯಸ್ಥಾಪಕರು 3:11 ವಾಕ್ಯದಲ್ಲಿ ದೇವರ ಆತ್ಮನು ಈ ರೀತಿ ಮಾತನಾಡ್ತಾ ಇದ್ದಾನೆ. ದೇಶದಲ್ಲಿ 40 ವರ್ಷಗಳ ಪರ್ಯಂತರ ಸಮಾಧಾನವಿತ್ತು. ತರುವಾಯ ಕೇನೆಜನ ಮಗನಾದ ಒತ್ನಿಯೇಲನು ಮರಣ ಹೊಂದಿದ್ದನು ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ಒತ್ನಿಯೇಲನ ಮುಖಾಂತರವಾಗಿ ದೇವರು 40 ವರ್ಷಗಳ ಪರ್ಯಂತರ ಆತನು ಸಮಾಧಾನವನ್ನು ಇಸ್ರಾಯೇಲ್ ಜನರಲ್ಲಿ ಉಂಟು ಮಾಡಿದನು. ಈ ಒಂದು ಉದ್ದೇಶಕ್ಕಾಗಿ ದೇವರು ಒತ್ನಿಯೇಲನನ್ನು ಸೆಲೆಕ್ಟ್ ಮಾಡ್ತಾನೆ. ಆ ಒತ್ನಿಯೇಲನು ಕೂಡ ದೇವರು ನೇಮಿಸಿರುವ ಓಟದಲ್ಲಿ ಸ್ಥಿರವಾಗಿ ಓಡಿ ದೇವರಿಗಾಗಿಯೇ ಯುದ್ಧ ಮಾಡಿ ದೇವರ ಸಾಮ್ರಾಜ್ಯವನ್ನು ಸೇರಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ದೇವರು ಕೂಡ ನಮಗೆ ಕೊಟ್ಟಂಥ ಓಟದಲ್ಲಿ ನಾವು ಸ್ಥಿರಚಿತ್ತರಾಗಿ ಉಳುವರಾಗಿರ್ಬೇಕು. ಎಲ್ಲವರೆಗೂ ಕ್ರಿಸ್ತನ ಸಾಮ್ರಾಜ್ಯವನ್ನು ಪ್ರವೇಶ ಮಾಡುವವರೆಗೂ. ಆಮೇಲೆ ಹಲ್ಲೆಲೂಯಾ. ಆತನ ದಿನ ಅತಿ ಬೇಗನೆ ಬರ್ತಾ ಇದೆ. ಆದ್ದರಿಂದ ನಮಗೆ ಕೊಟ್ಟಿರುವ ಓಟದಲ್ಲಿ ನಾವು ನಿರಂತರವಾಗಿ ಓಡಿರುವವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ದೇವರು ಯಾರ್ಯಾರಿಗೆ ಯಾವ್ಯಾವ ಸೇವೆಗಳನ್ನು ಕೊಟ್ಟಿದ್ದಾನೋ ಆ ಎಲ್ಲ ಸೇವೆಗಳಲ್ಲಿ ಸಮಾಧಾನ ಉಂಟಾಗಬೇಕಂದ್ರೆ ನಾವು ದೇವರ ಆತ್ಮನಂತೆ ನಡೆಯುವವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಒತ್ನಿಯೇಲನು ಅವನು ಕೂಡ ದೇವರಿಗಾಗಿ ಯುದ್ಧವನ್ನು ಮಾಡಿದ, ದೇವ ಜನರಿಗಾಗಿ ಯುದ್ಧವನ್ನು ಮಾಡಿದ, ದೇವರ ಸೇವೆಯನ್ನು ಮಾಡಿದವನಾಗಿ ಕಾಣಿಸಲ್ಪಟ್ಟನು. ಹೀಗೆ ದೇವರು ಕೂಡ ಅವನಿಗೆ ನೇಮಿಸಿರುವಂಥ ಉದ್ದೇಶವನ್ನು ಅವನು ಪರಿಪೂರ್ಣವಾಗಿ ಮಾಡಿ ಮುಗಿಸಿದರು. ಒಂದರಲ್ಲೂ ಪಿನ್ ಡ್ರಾಪಲ್ಲೂ ಬ್ಯಾಕಪ್ ಅನ್ನೋದಿಲ್ಲ. ಅವನು ಹಿಂತಿರುಗಿ ದೇವರಿಂದ ದೂರವಿಲ್ಲ, ದೇವರನ್ನ ಮರೆಯಲಿಲ್ಲ. ಒತ್ನಿಯೇಲನು ದೇವರನ್ನ ಜ್ಞಾಪಿಸ್ಕೊಂತ ದೇವರು ನನ್ನ ಸಂಗಡ ಇದ್ದಾರೆ ಎಂಬುದಾಗಿ ಹೇಳಿ ಅವನು ಕೂಡ ದೇವರ ಸಂಗಡ ಜೋಡಾಗಿ ನಡೆದ, ದೇವರ ಸಂಗಡ ಇದ್ದಾನೆ ಎಂಬುದಾಗಿ ಅವನು ಕೂಡ ಕಾನ್ಫಿಡೆಂಟ್ ಇತ್ತು. ಆಮೇಲೆ ಆ ನಂಬಿಕೆ ನಮ್ಮಲ್ಲೂ ಕೂಡ ಇರಬೇಕು. ಅದರ ನಿಮಿತ್ತವಾಗಿ ಒತ್ನಿಯೇಲನು ಕೂಷ ರಿಷಾತಾಯಿಮ್ ಎಂಬ ರಾಜನ ಮೇಲೆ ಕೂಡ ಯುದ್ಧ ಮಾಡಿ ಇಸ್ರಾಯೇಲ್ ಜನರನ್ನ ಬಿಡಿಸ್ತಾನೆ. ಆಮೇಲೆ ಇದು ದೇವರ ಉದ್ದೇಶ ಒತ್ನಿಯೇಲನ ಮೇಲೆ ಇದ್ದು ಆ ಉದ್ದೇಶವನ್ನು ಒತ್ನಿಯೇಲನು ಪರಿಪೂರ್ಣವಾಗಿ ಮಾಡಿ ಮುಗಿಸಿದನು. ಆದ್ದರಿಂದ ದೇವರು ಕೂಡ ನಿಮ್ಮನ್ನು ಕೂಡ ಒಂದು ಉದ್ದೇಶಕ್ಕಾಗಿ ಆರಿಸಿಕೊಂಡಿದ್ದ, ಒಂದು ಉದ್ದೇಶಕ್ಕೆ ಪ್ರಶ್ನೆ ಕೊಟ್ಟಿದ್ದಾನೆ. ಆ ಉದ್ದೇಶ ಏನೆಂಬುದಾಗಿ ನೀವೇ ಅದನ್ನು ಫೈಂಡ್ ಔಟ್ ಮಾಡಬೇಕು. ನೀವು ಅದನ್ನು ಗುರುತಿಸ್ಬೇಕು. ನೀವು ಆ ಓಟದಲ್ಲಿ ಓಡುವವರಾಗಿರ್ಬೇಕು. ನಿಮ್ಮ ಓಟವನ್ನು ದೇವರ ಚಿತ್ತದಂತೆ ನೀವು ಮುಗಿಸುವವರಾಗಿರ್ಬೇಕು. ಒತ್ನಿಯೇಲನು ಸಂಪೂರ್ಣವಾಗಿ ದೇವರ ಚಿತ್ತದ ಪ್ರಕಾರವಾಗಿ ಆತನು ಮಾಡಿ ಮುಗಿಸಿದನು. ಇದರಿಂದ ಇಸ್ರಾಯೇಲ್ ಜನರಿಗೆ 40 ವರ್ಷಗಳ ಕಾಲ ಸಮಾಧಾನ ಉಂಟಾಯಿತು ಎಂದು ದೇವರ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಆಮೇಲೆ ಹಲ್ಲೆಲೂಯಾ. ದೇವರು ಕೂಡ ನಿಮಗೆ ಕೊಟ್ಟಂಥ ಕುಟುಂಬಗಳಲ್ಲಿ, ನಿಮಗೆ ಕೊಟ್ಟಂಥ ಕೆಲಸಗಳಲ್ಲಿ, ನಿಮಗೆ ಕೊಟ್ಟ ಜವಾಬ್ದಾರಿಗಳಲ್ಲಿ ದೇವರು ನಿಮ್ಮಿಂದಲೂ ಕೂಡ ಆತನು ಏನಾದರೂ ಒಂದು ಚಿತ್ತವನ್ನು ಮಾಡುವುದಕ್ಕಾಗಿ ದೇವರು ಆ ಕೆಲಸಗಳನ್ನು ಆತನು ನಿಮ್ಮ ಕೈಗೆ ಒಪ್ಪಿಸಿಕೊಂಡಿದ್ದಾನೆ. ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕಾರ್ಯಗಳಲ್ಲೂ ಕೂಡ ನೀವು ನಿಮ್ಮ ದೇವರನ್ನು ಮರಿಬಾರ್ದು ಎಂಬಾಗಿ ದೇವರು ಕೂಡ ಈ ದಿನ ಮಾತನಾಡಿದ್ದಾನೆ. ಆದ್ದರಿಂದ ನೀವು ಕೂಡ ಎಂದಿಗೂ ದೇವರನ್ನು ಮರೆಯದೆ ಒತ್ನಿಯೇಲನ ಹಾಗೆ ಎಂದಿಗೂ ದೇವರಿಗೆ ಸ್ತೋತ್ರವನ್ನು ಘನವನ್ನು ತರುವವರಾಗಿರಿ, ದೇವರನ್ನು ಮಹಿಮೆಪಡಿಸುವವರಾಗಿರಿ. ದೇವರ ಸಮಾಧಾನವು ನಿಮ್ಮಲ್ಲಿ ನೆಲೆಯಾಗಿರಲಿ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅದ್ಭುತವಾದ ಜೀವಳ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡಿದ್ದಕ್ಕಾಗಿ ನಾವೆಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕಡೆಯದಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮೆಲ್ಲರ ಸೃಷ್ಟಿಕರ್ತನೆ ನಿಮಗೆ ಸ್ತೋತ್ರ. ದೇವರ ಸೃಷ್ಟಿಗಳಾದ ನಾವೆಲ್ಲರೂ ನಿನಗೆ ಎಂದಿಗೂ ಕೂಡ ನಾವು ನಿನ್ನನ್ನು ಮರೆಯದ ಹಾಗೆ ನೀನೇ ನಮಗೆ ಸಹಾಯ ಮಾಡು. ಒತ್ನಿಯೇಲನು ನಿನ್ನನ್ನು ಮರೆಯಲಿಲ್ಲ. ಇಸ್ರಾಯೇಲ್ ಜನರು ನಿನ್ನನ್ನು ಮರೆತರು. ಇಸ್ರಾಯೇಲ್ ಜನರು ನಿನ್ನನ್ನು ಮರೆತದ್ರಿಂದ ಅವರನ್ನ
ದೇವರೇ ವೈರಿಯ ರಾಜನ ಕೈಗೆ ಅವರನ್ನು ಒಪ್ಪಿಸಿಕೊಟ್ಟೆ. ಆದ್ದರಿಂದ ದೇವರೇ ನಾವು ಕೂಡ ಯಾವತ್ತೂ ಕೂಡ ಸಭೆ ಚಂದ್ರಾದ ನಾವು ಯಾರು ಕೂಡ ಮರೆಯದಾಗಿ ನಮಗೆ ನಿಂತನೆ ಸಹಾಯ ಮಾಡು. ನಮ್ಮನ್ನೆಂದಿಗೂ ಶತ್ರುಗಳ ಕೈಗೆ ಒಪ್ಪಿಸಿಕೊಡ್ಬೇಡ ದೇವರೇ. ನಿನ್ನ ಕರದಲ್ಲೇ ನಾವು ಎಂದಿಗಿರುವಂತೆ ಆಶೀರ್ವದಿಸು. ನೀನು ನಮ್ಮನ್ನು ನಡೆಸುವನಾಗಿರುವ ಒತ್ನೆಲ್ಲ ನಮ್ಮ ಮೇಲೆ ಇರುವ ದೇವರಾತ್ಮನೆ ನೀನು ನಮ್ಮ ಮೇಲೆ ಇರುವ ನಮ್ಮನ್ನು ನೀನು ನಡೆಸುವನಾಗಿರುವ. ನಾವು ಎಂದಿಗೂ ಕೂಡ ದಾರಿ ತಪ್ಪಿ ನಡೆಯದ ಹಾಗೆ ನಮಗೆ ನಿನ್ನ ಕೃಪೆಯನ್ನು ದಯಪಾಲಿಸು. ನಾವು ಮಾಡುವ ಎಲ್ಲ ಯುದ್ಧದಲ್ಲಿ ನಾವು ಜಯವನ್ನು ಸಾಧಿಸುವಂತೆ ನೀನು ಆಶೀರ್ವದಿಸು. ದೇವರಾತ್ಮನೆ ನೀನು ನಮ್ಮ ಸಂಗಡ ಇರು. ನಾವು ನಿನ್ನಿಂದ ವಿಜಯವನ್ನು ಹೊಂದುವಂತೆ ಆಶೀರ್ವದಿಸು. ಎಲ್ಲ ಶೋಧನೆಗಳನ್ನು ಜಯಿಸುವುದಕ್ಕೆ ನಿನ್ನ ಬಲವನ್ನು ದಯಪಾಲಿಸು. ನಿನ್ನ ಕೃಪೆಯನ್ನು ದಯಪಾಲಿಸು. ದೇವರೇ ನಿನ್ನ ಮಾರ್ಗದಲ್ಲಿ ನಾವು ನಡೆಯುತ್ತು ಜೀವಿಸುವಂತೆ ಆಶೀರ್ವದಿಸು. ನಿನ್ನಿಂದ ಸಮಾಧಾನವನ್ನು ಕೃಪೆಯ ಸಭೆಯಾದ ನಾವೆಲ್ಲರೂ ಹೊಂದುವಂತೆ ಆಶೀರ್ವದಿಸು. ದೇವರೇ ಇಂಥ ಅದ್ಭುತವಾದ ಜೀವ ವಾಕ್ಯದ ಮುಖಾಂತರವಾಗಿ ನೀನೇ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ದೇವರಾತ್ಮನೆ ನೀನು ನಮ್ಮ ಸಂಗಡ ಮಾತನಾಡು. ಎಲ್ಲ ಘನ ಮಾನ ಮಹಿಮೆ ಘನತೆಗಳು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಲಿದ್ದೇವೆ ತಂದೆಯಾದ ದೇವರೇ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರತಿಕರ್ತನಾದ ಸೂಕ್ಷ್ಮ ಕೃಪೆ ಪವಿತ್ರಾತ್ಮನ ಐಕ್ಯತೆ ಇಂದಿನ ಸದಾಕಾಲ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೇನ್ ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು ಆಲ್.